ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ ನಿಮ್ಮೆಲ್ಲರಿಗೂ. ನಾನು ನಿಮ್ಮ ಶಿವಕುಮಾರ್ ಮಾತಾಡ್ತೀನಿ. ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಇವತ್ತು ನಾವು ನಗರದ ಹೆಬ್ಬಾಗಿಲಾಗಿರ್ತಕ್ಕಂಥ ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿದ್ದೀವಿ. ಸ್ನೇಹಿತರೆ, ಇಲ್ಲಿ ನಾವೆಲ್ಲ ಚಾಲಕರೆಲ್ಲ ಸೇರಿಕೊಂಡು ಕನ್ನಡ ರಾಜ್ಯೋತ್ಸವನ ಅದ್ದೂರಿಯಾಗಿ ಆಚರಿಸ್ತಾ ಇದ್ದೀವಿ ಸ್ನೇಹಿತರೆ. ಹಾಗಾಗಿ ನಮ್ಮೆಲ್ಲ ಕನ್ನಡ ಜನತೆಗೂ ಕನ್ನಡ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಸ್ನೇಹಿತರೆ. ಹಾಗಾಗಿ ನಾವೆಲ್ಲ ಚಾಲಕರಲ್ಲಿ ಸೇರಿಕೊಂಡು ನಾವು ಆಚರಿಸ್ತಕ್ಕಂಥ ನಮ್ಮ ಹಬ್ಬ, ನಮ್ಮ ಕನ್ನಡದ ಹಬ್ಬನ ಇವಾಗ ನಿಮ್ಮ ಮುಂದೆ ಸ್ನೇಹಿತರೆ ಬನ್ನಿ. ಆಯ್ತಾ ನಿಮ್ದು? ब्रह्मा तस्मै श्री गुरुवे नमः. गुरुवे सर्वलोकानां विषये भवलोकिनां निधये सर्वविद्यानादाय अपसर्पन्तु ते भूताय भूता भूतसंस्थिता हे भूता विघ्नकर्तारः प्राणायामे विनियोगः. ओम भूः ओम भुवः ओम सुवः ओम महः ओम जनः ओम तपः ओम सत्यं तत्तो भूम्यवातरिक्तायां शुभ नक्षत्र राज्योत्सव प्रयुक्तांगेन श्री पत्रपुष्पेर्दश्च कलशशंके विष्णु कंठे रुद्र समाश्रिताः मूले तत्र शुद्ध तराभ सदा निर्विघ्नता श्री महादेव बहुमात्मात्मिकं द्वयः मधुञ्जयरस्तनस्थिताः मधुमान्नावनस्पते मधुमागमनाभ्यः शिखर्यास्तमयामि यात्पदधिर्यामला पुष्पायाश्च पुष्पणैः बृहत्पते मृगतास्तानां
वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः नमस्ते अत्र रुद्ररूपेभ्यः तत्पुरुषाय विद्महे महादेवाय धीमहि तन्नो रुद्रः प्रचोदयात् ईशानः सर्वविद्यानाम् ईश्वरः सर्वभूतानां ब्रह्माधिपति ब्रह्मणा चन्द्रावर्तनेनो हिरण्यगर्भचन्द्रदिनो देवसोमः वस्त्रोद्गं समर्पयामि ॐ यज्ञोपवितं ब्रह्मं पवित्रं प्रजापतेर्यज्ञायं पुरस्तात् आयुष्यमद्रियं शुभ्रं प्रकृते नमः ॐ विकृते नमः ॐ विद्याय नमः ॐ सर्वभूत ओम वाराहिण्ये नमः ओम इंद्राण्ये नमः ओम चामुण्डाय नमः इति सप्तमातृका देवता प्रसाद सिद्ध्येन भारतीयो नमः महागणपति देवता सकल देवता यो नमः धूपमाग्रहयामि ओम तद्विष्णाय परमं पदं सदा पश्यन्ति सूर्यः ओम तद्विष्णाय परमं पदं सदा पश्यन्ति सूर्यः विचक्षराततं तद्भित्रा च विष्णोर्य परमं पदं राजाधिराजाय प्रसख्यताकिने नमो नमः श्रवणाय तुमहे तमेकामान् कामकामाय नमः कामेश्वराय ददात् कुबेराय वैश्रवणाय महाराजाय नमः ये वेदाद्यो सरस्वतो वेदान्ते प्रतिष्ठितः तस्य प्रकृतये नक्षाय परत्महेश्वरः समर्पयामि आन्दोलनं समर्पयामि अश्वारोहणं समर्पयामि ध्वजारोहणं समर्पयामि गजारोहणं समर्पयामि समस्त गोविंदेभ्यो नमः ಕಾಯೇನ ವಾಚ ನಾವು ಮಾಡ್ತಕ್ಕಂಥ ಪೂಜೆ ಒಳಗೆ ಮಧ್ಯದಲ್ಲಿ ಲೋಪದೋಷಗಳೇನಾಗಿದ್ರು ಅದನ್ನ ದಯವಿಟ್ಟು ಕ್ಷಮಿಸಪ್ಪ ಅಂತೇಳಿ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ವಿಘ್ನೇಶ್ವರ ನಿನಗೆ ಪ್ರಥಮ ಪ್ರಣಾಮ ಸ್ಮರಿಸುವೆ ನಿನ್ನಯ ದಿವ್ಯನಾಮ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ ವಿದ್ಯೆಯ ನೀಡೋ ಶ್ರೀವರದಾಯಕ ವಿಘ್ನ ವಿನಾಶಕ ಬುದ್ಧಿ ಪ್ರದಾಯಕ. ಕನ್ನಡ ತಾಯಿಯ ವಿಶೇಷತೆಯನ್ನ, ಕರ್ನಾಟಕದ ವಿಶೇಷತೆಯನ್ನ ನಾವು ಈ ಹಾಡಿನ ಮೂಲಕ ನೋಡೋಣ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಇರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರಿ ನುಡಿಯಲ್ಲ, ಹಿರಿದಿದೆ ಅದರ ಅರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ, ಅದು ಪಾವನ ತೀರ್ಥ. ಕನ್ನಡವೆಂದರೆ ಬರಿ ನಾಡಲ್ಲ, ಭೂಪಟಗೆರೆ ಚುಕ್ಕೆ. ಕನ್ನಡವೆಂದರೆ ಬರಿ ನಾಡಲ್ಲ, ಭೂಪಟಗೆರೆ ಚುಕ್ಕೆ. ನೀರಲ್ಲ, ಅದು ಪಾವನ ತೀರ್ಥ. ಧನ್ಯವಾದಗಳು. ಇದೇ ಮಹಾಕವಿಯವರು ಮತ್ತೊಂದು ಗೀತೆಯನ್ನ ನಮ್ಮ ಕರ್ನಾಟಕದ ಸೌಂದರ್ಯದ ಬಗ್ಗೆ, ಪ್ರಕೃತಿ ಸೌಂದರ್ಯದ ಬಗ್ಗೆ ಬರೆದಿರುವಂತಹ ಸುಂದರ ಹಾಡು. ಜೋಗದ ಸಿರಿ ಬೆಳಕಿನಲ್ಲಿ ದಿಂಗಿಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ತೀರ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಗ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ.
ಜೋಗದ ಸಿರಿ ಬೆಳಕಿನಲ್ಲಿ ತುಂಗಿಯ ತೆನೆ ಬಳುಕಿನಲ್ಲಿ ಸಹ್ಯಾದ್ರಿಯ ಲೋಹದ ದಿರ ಉತ್ತುಂಗದ ಹಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಜ ಗಂಧ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ ಗತ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ ಓಲೆದರಿಯ ಸಿಡಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ಓಲೆದರಿಯ ಸಿಡಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ಸದ್ವಿಕಾಸಶೀಲ ನುಡಿಯ ಲೋಕಾಮೃತ ಸೀಮೆಯೇ ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ ದೀಪವನ್ನ ಹಚ್ಚಲಿಕ್ಕೆ ಅಂತ ಹೇಳಿ ನಮ್ಮ ಕವಿ ಮಹಾಕವಿ DS ಕರ್ಕಿಯವರು ಒಂದು ಹಾಡನ್ನ ಬರೀತಾರೆ. ಎಲ್ರಿಗೂ ಪರಿಚಯ ಇರುವಂತದ್ದೇ ಆದ್ರೂ ಕೂಡ ಯಾವಾಗ್ಲೂ ಹಚ್ಚ ಹಸಿರಾಗಿರುವಂತಹ ಈ ಸುಂದರ ಹಾಡು ನಾವು ಇಂದು ಗುಣಗೋಣ ಅಂತ ಹೇಳಿ ನಿಮ್ಮ ಮುಂದೆ ಹಚ್ಚೆವು ಕನ್ನಡದ ದೀಪ ಕರುನಾಡ ದೀಪ ಸಿರಿನುಡಿಯ ದೀಪ ಒಲವೆತ್ತಿ ತೋರುವ ದೀಪ ಹಚ್ಚೆವು ಕನ್ನಡದ ದೀಪ ಹಚ್ಚೆವು ಕನ್ನಡದ ದೀಪ ಬಹುದಿನಗಳಿಂದ ಮೈ ಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೆವು ಬಹುದಿನಗಳಿಂದ ಮೈ ಮರೆವೆಯಿಂದ ಕೂಡಿರುವ ಕೊಳೆಯ ಕೊಚ್ಚೆವು ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೆವು ನಡುನಾಡೆ ಇರಲಿ ಗಡಿನಾಡೆ ಇರಲಿ ಕನ್ನಡದ ಕಳೆಯ ಕೆಚ್ಚೆವು. ಧನ್ಯವಾದಗಳು. ಏನಿತು ಈ ಕನ್ನಡ ನುಡಿಯು ಮನವನ್ನು ತಣಿಸುವ ಮೋಹನ ಸುಧೆಯು ಗಾನವ ಬೆರೆಯಿಸಿ ವೀಣೆಯ ಧ್ವನಿಯೊಳು ವಾಣಿಯು ನೇವುರ ನುಡಿಸುತ್ತೆ ಕುಣಿಯಲು ಗಾನವ ಬೆರೆಯಿಸಿ ವೀಣೆಯ ಧ್ವನಿಯೊಳು ವಾಣಿಯು ನೇವುರ ನುಡಿಸುತ್ತೆ ಕುಣಿಯಲು. ಧನ್ಯವಾದಗಳು. ಗಾಯಕರು ತಮ್ಮ ಕನ್ನಡ ಗೀತೆಯನ್ನ ಇಲ್ಲಿ ಪ್ರಸ್ತುತಪಡಿಸಲಿದ್ದಾರೆ. ವೇದಿಕೆಗೆ ದಯವಿಟ್ಟು ಬರಬೇಕು. ಹಿರಿಯರ ಇರಲಿ ಕಿರಿಯರ ಬರಲಿ ಭೇದವೇ ತೋರದು ನಮ್ಮ ಸಂಘಟನೆ ಕಾರ್ಯಾಧ್ಯಕ್ಷರಾದಂತಹ ಸಿದ್ದಣ್ಣವರು ಸಭೆ ಉದ್ದೇಶಿಸಿ ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ನನ್ನ ಆತ್ಮೀಯ ಟ್ಯಾಕ್ಸಿ ಚಾಲಕರು ಮತ್ತು ಮಾಲೀಕರಿಗೆ ಹಾಗೂ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಅಧಿಕಾರಿಗಳಿಗೆ ಮತ್ತು ನಮ್ಮ KCC ಕೌಂಟರಿನ ಮುಖ್ಯಸ್ಥರಾದಂಥ ವ್ಯವಸ್ಥಾಪಕರಿಗೆ ಹಾಗೂ ನಮ್ಮ KCC ಕನ್ನಡ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಸನ್ಮಾನ್ಯ ಶ್ರೀ ನೀಲಕಂಠಪ್ಪನವರಿಗೆ, ಮತ್ತೆ ಬೇರೆ ಬೇರೆ ಕಂಪ್ನಿ ಊಬರ್ ಇರ್ಬೋದು, ನಾನ್-AC ಅವರು ಇರ್ಬೋದು, ಅಥವಾ ಇನ್ನು ಬೇರೆ ಬೇರೆ ಬಂದಿದ್ದ ಮುಖ್ಯ ಅತಿಥಿಗಳು, ನಮ್ಮ ಶ್ರೀ ಬಸವರಾಜ್ ಅವರೇ, ನಮ್ಮ ಬಾಬುರವರೇ, ರಮೇಶ್, ನಮ್ಮ ಬೆಂಗಳೂರು ಏರ್ಪೋರ್ಟ್ನ ರಮೇಶ್ ಅವರು, ಉಪಾಧ್ಯಕ್ಷರಾದ ಮುರುಗೇಶ್ ಅವರು,
ನೀವು ಎಲ್ಲರೂ ಒಬ್ಬೊಬ್ಬರು ಇಲ್ಲಿ ನಾನು ಸುಮಾರು ಈ ಏರ್ಪೋರ್ಟ್ 2008 ನೋಡ್ತಾ ಇದ್ದೀನಿ. ನೀವೆಲ್ಲರೂ ಇಲ್ಲಿ ದುಡಿಯೋದ್ರ ಜೊತೆಗೆ ಕನ್ನಡವನ್ನು ಕಟ್ಟಿದ್ದೀವಿ. ಈಗ ಅಲ್ಲಿ ನಾವು ನಮ್ಮ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನದ ಏರ್ಪೋರ್ಟ್ನಲ್ಲಿ ರಾಜ್ಯೋತ್ಸವ ಸಂದರ್ಭದಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಬಿಳಿಮಲೆ ಅವರು ಮಾತನಾಡ್ತಾರೆ. ಪುರುಷೋತ್ತಮ್ ಬಿಳಿಮಲೆ ಒಂದು ಮಾತನ್ನ ಹೇಳ್ತಾರೆ. ಅವರು ಟಿವಿ ಅವರು ಪ್ರಶ್ನೆ ಕೇಳ್ತಾರೆ, ಏನನ್ಸುತ್ತೆ ನಿಮ್ಗೆ ಈ ರಾಜ್ಯೋತ್ಸವದಲ್ಲಿ ಅಂತ. ನೋಡಿ, ಬೆಂಗಳೂರು ಮೇಲೆ ನಾವು ಅನ್ಕೊಂಡಂಗೆ ಏರ್ಪೋರ್ಟ್ ಅಲ್ಲಿ ಕನ್ನಡವೇ ಇಲ್ಲ ಅಂತ ನಾವು ಅನ್ಕೊಂಡ್ಬಿಟ್ಟಿದ್ದಾರೆ. ಅಂತ ವಾತಾವರಣ ಇದೆ. ಯಾರು ಅದ್ರ ಬಗ್ಗೆ ಅಷ್ಟೊಂದು ಗಂಭೀರವಾಗಿ ತಗೊಳ್ಳೋದಿಲ್ಲ. ಅಲ್ಲಿ ಕನ್ನಡನೂ ಇಲ್ಲ, ಏನೂ ಇಲ್ಲ ಅನ್ನೋ ಭಾವನೆ ಬೆಂಗಳೂರಿನ ಸಿಟಿ ಒಳಗಿದೆ. ಅಂದ್ರೆ ಅವರು ಅಭಿವೃದ್ಧಿ ಪ್ರಾಧಿಕಾರದ ವಿಧಾನಸೌಧದಲ್ಲಿ ಇದೆ ಅಂತ ಆಯ್ತು. ಆದ್ರೆ ಇಲ್ಲಿ ಬಂದು ನೋಡೋದು, ಎಲ್ಲಿ ನೋಡಿದ್ರು ಕನ್ನಡದ ವಾತಾವರಣ ಇದೆ. ಶುದ್ಧವಾಗಿ ಕನ್ನಡ ಮಾತಾಡ್ತಾರೆ. ಇಲ್ಲಿ ಅಧಿಕಾರಿಗಳು ಮಾತಾಡ್ತಾರೆ. ಇಲ್ಲಿ ಲವಲವಿಕೆ ನೋಡಿದ್ರೆ ನಂಗೆ ಆಶ್ಚರ್ಯ ಆಗುತ್ತೆ. ನಮ್ಮ ತಪ್ಪು ಭಾವನೆ ಅಂತ ಹೇಳಿ ನಾನು ಸಂದೇಶನ ಕೊಡ್ತಾ ಇದ್ದೀನಿ. ನಿಜವಾಗ್ಲೂ ಕನ್ನಡ ಅಲ್ಲಿ ರಾಜ್ಯೋತ್ಸವ ಇದೆ ಅನ್ನೋ ಮಾತನ್ನ ಹೇಳ್ತಾರೆ. ಸ್ನೇಹಿತರೆ, ಆ ರಾಜ್ಯೋತ್ಸವಕ್ಕೆ ಕಾರಣ ನೀವು. ಈ 2008 ಇಲ್ಲಿ ನಿಮಗೆ ಉದ್ಯೋಗ ಕೊಡದೇನೆ ವಂಚನೆ ಮಾಡಿದ್ರು. ನಮ್ಗೆ ಟೆಂಡರ್ ಸಿಕ್ಲಿಲ್ಲ. ಆಗ ಇದೇ ನೀಲಕಂಠಪ್ಪ, ನಮ್ಮ ವೆಂಕಟೇಶ್ ರೆಡ್ಡಿ ಅವ್ರು ನೆನೆಸ್ಕೋಬೇಕಾಗತ್ತೆ, ಪ್ರಭಾಕರ್ ರೆಡ್ಡಿ ಅವ್ರು ನೆನೆಸ್ಕೋಬೇಕಾಗತ್ತೆ, ಎಲ್ಲಕ್ಕೂ ಮುಖ್ಯವಾಗಿ ದೊರೆಸ್ವಾಮಿ ಅವ್ರು ನೆನೆಸ್ಕೋಬೇಕಾಗತ್ತೆ. ಇದು ಉಳಿದಂತ ನೀವೆಲ್ಲರೂ, ನಮ್ಮ ಬಸವರಾಜ್ ಇರು, ನೀವೆಲ್ಲರೂ, ನಮ್ಮ ರಮೇಶ್, ಎಲ್ಲರೂ ನಿಮ್ಗೆಲ್ಲ ಯಾಕೆ ನೆನೆಸ್ಕೋಬೇಕಾಗುತ್ತೆ ಅಂದ್ರೆ, ಏನಾದ್ರು ಮಾಡಿ ನಾವು ಅಲ್ಲಿ HCL ಕೆಲಸ ಮಾಡ್ತಿದ್ದೋ. ಸುಮಾರು 450 ಕುಟುಂಬಗಳಿತ್ತು, 700 ಜನ ಕೆಲಸ ಮಾಡ್ತಿದ್ದೋ. ಬೀದಿ ಪಾಲ್ ಆಗ್ಬಿಟ್ಟು ನಮ್ಮನ್ನು ಕಾಪಾಡೋರು ಯಾರು ಅಂತೇಳಿ ನಮ್ಮ ಹತ್ರ ಬರ್ತಾರೆ. ನಾವು ಕೈಗಾರಿಕಾ ಕನ್ನಡ ಸಂಘದವರು ಅದನ್ನು ನನ್ನ ಹತ್ರಲ್ಲೇ ಬರ್ತಾರೆ. ನಾನು ಹೇಳಿದೆ, ನೀವು ಅಧೈರ್ಯ ಪಡಬೇಡಿ, ಹೋರಾಟ ಮಾಡೋಣ ಅಂತ ಹೇಳಿ ಸತತವಾಗಿ 6 ತಿಂಗಳ ಕಾಲ ಬೆಂಗಳೂರಿನಲ್ಲಿ ಹೋರಾಟ ಮಾಡಿದ್ವಿ. ವಿಧಾನಸೌಧ ಇರ್ಬೋದು, ಬೇರೆ ಬೇರೆ ಹಂತದಲ್ಲಿ ಇರ್ಬೋದು, ಸುಮಾರು ಎಲ್ಲ ಚಾಲಕರು ಮಾಲೀಕರು ಸಹ ನಮ್ಮ ಜೊತೆ ಕೈ ಜೋಡಿಸೋದು. ಆವಾಗ ಸುಮಾರು ಅಲ್ಲಿ 60-70 ಕಾರ್ಮಿಕರ ಸಂಘಟನೆಗಳು, ಕನ್ನಡ ಸಂಘಗಳಿತ್ತು. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಈ ಹೋರಾಟವನ್ನ ಮುಂದುವರಿಸಬೇಕು ಅಂತೇಳಿ ತೀರ್ಮಾನ ಮಾಡಿ ದೆಹಲಿಗೆ ನಾವು ಅಲ್ಲಿ ಹೋಗ್ತೀವಿ. ಅಲ್ಲಿ ಹೋದಾಗ ನಮ್ಮ ವೆಂಕಟೇಶ್ ರೆಡ್ಡಿ ಅವರು ಇರ್ಬೋದು, ದೊರೆಸ್ವಾಮಿ ಇರ್ಬೋದು, ಇವರೆಲ್ಲ ಅಲ್ಲಿ 1 ವಾರಗಳ ಕಾಲ ಇದ್ದು ಹೋರಾಟನ ಮಾಡಿ ಅಲ್ಲಿಂದ 100 ಜನರ ಒಂದು ಆರ್ಡರ್ ತಗೊಂಡು ನಾವು ಬೆಂಗಳೂರಿಗೆ ಬರ್ತೀವಿ. ಬೆಂಗಳೂರಿಗೆ ಬಂದಾಗ ನಮಗೆ ಅಲ್ಲಿ ಕಂಡೀಷನ್ ಏನ್ ಹಾಕಿದ್ರು ಅಂದ್ರೆ, ಕನ್ನಡ ಸಂಘದವ್ರು ನೀವೇ ನಡೆಸಿ, ನೀವೇ ಯಾರು ಬೇಕಾದ್ರೂ ಟ್ಯಾಕ್ಸ್ಗಳನ್ನ ಕೊಡಿ, 100 ನಿಮ್ಗೆ ಪರ್ಮಿಷನ್ ಕೊಟ್ಟಿದ್ದೀವಿ ಅಂತೇಳಿ KSCC ಚಾಲಕ ಸಂಘಕ್ಕೆ ಕೊಡ್ತಾರೆ. ಆಗ ನಾವು ಹೇಳಿದ್ವಿ, ಇದು KSCC ನೇತೃತ್ವದಲ್ಲೇ ನಡೀಲಿ, ನಾವು ಸಹಕಾರ ಕೊಡ್ತೀವಿ ಅಂತೇಳಿ KSCC MD ಅವ್ರ ಹತ್ರ ಮಾತನಾಡಿ ಅಲ್ಲಿಂದ ಮುಂದುವರಿಸ್ತೇವೆ. ಏನೇನೋ ಆಯ್ತು, ಇಲ್ಲಿವರೆಗೂ ಬಂದಿದೆ. ನಾನು ಒಂದು ಸಂತೋಷ ಪಡೋದು ಏನಂದ್ರೆ, ಹೇಗಾದ್ರೂ ಏನೋ ಎಲ್ಲ ಕಡೆ ಇರುವಂತದ್ದೇ 2,000 ಜನ ಕನ್ನಡಿಗರು ಕೆಲಸ ಮಾಡೋದಕ್ಕೆ ಮೂಲ ಕಾರಣ ನೀವು, ನಿಮ್ಮ ಸಂಘಟನೆ. ನೀವು ಹೆಮ್ಮೆ ಪಡ್ಬೇಕು. ನೀವು ನಮ್ಗೆ 550 ಗಾಡಿ ಕೊಟ್ಟಾಗ ಕೇಳಿಸಿರೋರು, ಈ ಹಳ್ಳಿ ಸುತ್ತಮುತ್ತ ಯಾರಾದ್ರೂ ಗಾಡಿ ಹಾಕೋದಿದ್ರೆ ಬನ್ನಿ, ನಾವು ಜಾಗ ಕೊಡ್ತೀವಿ ಅಂತ ಹೇಳಿ ಕೊಟ್ಟಿರುವಂತ ಹೆಗ್ಗಳಿಕೆ ನಿಮ್ಮ ಸಂಘದ್ದು, KSCC ಸಂಘದ್ದು. ನೀಲಕಂಠರು ಅನೇಕ ಮಹನೀಯರು ಶ್ರಮ ಪಟ್ಟಿದ್ದಾರೆ. ಇವತ್ತು ರಾಜ್ಯೋತ್ಸವ ಒಂದು ವೇಳೆ ಇವತ್ತು ಇನ್ನೊಂದಷ್ಟು ಜನ ಇಲ್ಲಿ ಇರ್ಬೇಕಾಯ್ತು, ಮತ್ತೆ ಇನ್ನೊಂದು ಕಡೆ ನಡೀತಾ ಇದೆ. ಅವರು ಇಲ್ಲಿ ಬರೋದಕ್ಕೆ ಕಾರಣ ನಾವೇನೆ. ಅವರು ಯಾಕೆ ನಾನೇಸಿ ನಮ್ಮನ್ನು ಕೇಳಿದ್ರು, ಬೇಡ ಅಂತೇಳಿ ಅವ್ರಿಗೆ ಕೊಟ್ವಿ, ಅವ್ರು ಮಾಡ್ತಾ ಇದ್ದಾರೆ, ಅವ್ರು ಮಾಡಿ. ಇನ್ನ ಏರ್ಪೋರ್ಟ್ ರಾಜ್ಯೋತ್ಸವ ಆಚರಣೆ ಮಾಡ್ತಿದ್ರ, ದೇವರಾಣೆ ಇಲ್ಲ. ಅವ್ರು ಯಾವ ರಾಜ್ಯೋತ್ಸವ ಆಗಲಿ ಕನ್ನಡದ ಒಂದು ನಾಮಫಲಕನೂ ನಾವು ಬಂದಾಗಿರ್ಲಿಲ್ಲ 2008 ನಿಮ್ಗೆ ಸತ್ಯ ಹೇಳ್ತಾ ಇದ್ದೀನಿ. ಆಮೇಲೆ ನಾವು ಹೋರಾಟ ಮಾಡಿ ಮೊದಲನೇ 50 ಗಾಡಿ ಬಂದಾಗ ಕನ್ನಡ ಬಾವುಟ ಕಟ್ಕೊಂಡೇ ನಾವು ಇಲ್ಲಿಗೆ ಒಳಗಡೆ ಬಂದಿದ್ವಿ. ಬೆಂಗಳೂರಿನಲ್ಲಿ ಇತಿಹಾಸ ಅದು. ವಿಧಾನಸೌಧದಿಂದ ಕೆಂಪೇಗೌಡ ಏರ್ಪೋರ್ಟ್ ಬರ್ಬೇಕಾದ್ರೆ 50 ಗಾಡಿಗಳಿಗೂ ಕನ್ನಡ ಬಾವುಟ ಕಟ್ಕೊಂಡು ಸಭೆ ಉದ್ದೇಶಿಸಿ ಮಾತಾಡಿದರು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹಾಗೂ ಇವರು HCL ವಿಮಾನ ನಿಲ್ದಾಣದಲ್ಲಿ 10 ವರ್ಷ ನಿರಂತರವಾಗಿ ನಾವು ರಾಜ್ಯೋತ್ಸವ ಮಾಡಿದ್ದೀವಿ. ಈ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಇದು 16ನೇ ವರ್ಷ. ಒಟ್ಟು ನಮ್ಮ ಸಂಘಟನೆಯಿಂದ 26ನೇ ಕನ್ನಡ ರಾಜ್ಯೋತ್ಸವ ಇದು. ಅದಕ್ಕೆಲ್ಲ ಕಾರಣ ನಮ್ಮ ಚಾಲಕ ಬಂಧುಗಳು, ಪ್ರಯಾಣಿಕ ಮಿತ್ರರು.
ಹಾಗೆಯೇ ನಮ್ಮ ಸಂಸ್ಥೆಗೆ ಬಂದು ನಮ್ಮ ಉದಾಹರಣೆಗೆ ನಮ್ಮ ರಮೇಶ್ ಮುಲ್ಲಾ ಅವರು ನಮ್ಮ ಸಂಸ್ಥೆಯಿಂದನೇ ಅವರು ಬಂದಂಥವರು, ಸಣ್ಣಪ್ಪರು ಇರ್ಬೋದು, ಎಲ್ಲರೂ ಕೂಡ ನಮ್ಮ ಸಂಸ್ಥೆಯಿಂದ ಬಂದು ಅವರ ಒಂದು ಸಂಘಟನೆ ಕಟ್ಟಿ ಇವತ್ತು ಬೆಂಗಳೂರಿನಲ್ಲಿ ಹೆಚ್ಚಿನ ಒಂದು ಹೆಸರು ಪಡಿಸ್ಕೊಡ್ತಾ ಇದ್ದಾರೆ. ಆಮೇಲೆ ಈ ಚಾಲಕರಿಗೋಸ್ಕರ ಹೆಚ್ಚಿನ ಹೋರಾಟವನ್ನು ರಮೇಶ್ ಅವರು ಇರ್ಬೋದು, ಕೋದಂಡ ಅವರು ಇರ್ಬೋದು, ನಮ್ಮ ಮೇಲಿನಲ್ಲಿದ್ರು ಮಂಜುನಾಥರು ಇರ್ಬೋದು, ಇವೆಲ್ಲರೂ ಕೂಡ ಇದು ಕನ್ನಡ ಕಟ್ಟುವ ವಿಚಾರದಲ್ಲಿ ಅವರು ಬಹಳ ಮುನ್ನುಡಿಯಾಗಿ ಮಾಡ್ತಾರೆ. ನಾವು ಹೋದ ವರ್ಷ ಕಾಳಮ್ಮ ಸರ್ಕಲ್ ಅಲ್ಲಿ ಮಾಡಿದ್ವಿ. ಸುಮಾರು 15 ಲಕ್ಷ ರೂಪಾಯಿ ಮೇಲೆ ಖರ್ಚು ಮಾಡಿ ಈ ಸಂಘಟನೆಯವರು ಒಂದು ದೊಡ್ಡ ಒಂದು ರಾಜ್ಯೋತ್ಸವ ಮಾಡಿದ್ದಾರೆ. ಆ ಹೆಮ್ಮೆ ನಮ್ಮ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಚಾಲಕರ ಸಂಘದವರಿಗೆ ಸಲ್ಲುತ್ತೆ. ಅದರಲ್ಲೂ ಕೂಡ ಅವರು ಶಿಸ್ತಿನ ಸಿಪಾಯಿಗಳಾಗಿ ಬರ್ತಾರೆ. ಇವತ್ತು ನೋಡಿ ನಮ್ಮ KSDC ಅವರು ಕಮ್ಮಿ ಇದ್ದಾರೆ, ಇಲ್ಲಿ ಇರ್ತಕ್ಕಂಥವರೆಲ್ಲ ಬೃಹತ್ ಬೆಂಗಳೂರು ಚಾಲಕರ ಸಂಘದವ್ರೆ. ಯಾಕೆ ಅಂತಂದ್ರೆ ನಾವು ಇದು ಮಾತೃ ಸಂಘದಿಂದ ಬಂದಂಥವರು, ನಾವು ಹಂಗಾಗಿ ನಾವು ಇದನ್ನ ಬಿಡಬಾರ್ದು ಅಂತ ಹೇಳ್ಬಿಟ್ಟು ನೋಡಿ, ಅಭಿಮಾನ ಅಂತಂದ್ರೆ ಕನ್ನಡ ಅಭಿಮಾನ ಅಂತಂದ್ರೆ ನಾವು ಇಲ್ಲಿ ನೋಡ್ಬೋದು. ಅಪ್ಪುವಿಧಿ ಅಂತ ಹೇಳ್ಬಿಟ್ಟು ಇವತ್ತು ಕರ್ನಾಟಕದಲ್ಲಿ ಯಾರು ಮಾಡಿಲ್ಲ ಅಂಥದ್ದು. ನಮ್ಮ ಸಂತಾಪಕರು ರಮೇಶ್ ಅವರು ಇರ್ಬೋದು, ಆಮೇಲೆ ಆದಿತ್ಯ ಅಂತ ಒಬ್ಬರಿದ್ದಾರೆ, ಅವರು ಹುಟ್ಟು ಏನು ಒಳ್ಳೆ ಕನ್ನಡಿಗರು, ಆಮೇಲೆ ಹೋರಾಟಗಾರರು. ಅವ್ರಿಗೆ ನಾನು ಫೋನ್ ಮಾಡಿದೆ, ಅವ್ರನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೋಬೇಕು. ಅವರು ಬರ್ತೀನಿ ಅಂತ ಹೇಳಿದ್ರು, ಏನೋ ಕಾರಣಾಂತರದಿಂದ ಬರಲಿಲ್ಲ. ನಿಜವಾಗ್ಲೂ ಕೂಡ ಅವರು ಹೋರಾಟ ಅಂತಂದ್ರೆ ಮುಂದೆ ನಿಂತಿರ್ತಾರೆ ಒಂದು ಅಜ್ಜೆ ಅಂತ ಮಹನೀಯರು. ಇವತ್ತು ಕನ್ನಡ ನಾಡಿನಲ್ಲಿರೋದಕ್ಕೆ ಇವತ್ತು ಚಾಲಕರಿಗೆ ಏನಾದ್ರು ನ್ಯಾಯ ಸಿಗ್ಬೇಕು ಅಂತಂದ್ರೆ ಅವರಿಂದಾನೆ. ಯಾಕಂದ್ರೆ ನಾವು ಮನೆ ಒಂದು 15-20 ದಿವಸದಿಂದ ನಮ್ಮ BBT ಅವರು ಒಂದು ಆಫೀಸನ್ನು ಓಪನ್ ಮಾಡಿದ್ರು. ಅಂತ ಸಂದರ್ಭದಲ್ಲಿ ಹಾರ್ಟ್ ಚೆಕಪ್ ಇರ್ಬೋದು ಅಥವಾ ರಕ್ತದಾನ ಶಿಬಿರ ಇರ್ಬೋದು, ಇಂಥ ಕೆಲಸಗಳಲ್ಲಿ. ಆಮೇಲೆ ನಾವು ಈ ಕನ್ಮಂಗ್ಲ ಅಂತ ಒಂದು ಗ್ರಾಮ ಇದೆ ಪಕ್ಕದಲ್ಲಿ, ಅಲ್ಲಿ ಒಂದು ಕೆರೆ ಅಭಿವೃದ್ಧಿ ಮಾಡಿದ್ರು. ಅದಕ್ಕೆ ಎಲ್ಲ ಕೈ ಜೋಡಿಸಿ ಅದಕ್ಕೆ ಹಣ ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ. ಈ ಥರದ್ದು ನನಗೆ ಬೃಹತ್ ಬೆಂಗಳೂರು ಚಾಲಕರ ಸಂಘದವರು ನಮ್ಮ ಸಂಘದಿಂದ ಬೆಳೆದು ಆ ಒಂದು ಸಂಘವನ್ನು ಕಟ್ಟಿ ಇವತ್ತು ಕರ್ನಾಟಕದಲ್ಲಿ ಇರ್ಬೋದು, ಬೆಂಗಳೂರಿನಲ್ಲಿ ಒಂದು ಒಳ್ಳೆ ಹೆಸರು ತಗೊಂಡಿದ್ದಾರಲ್ಲ, ನನಗೆ ಒಂದು ಹೆಮ್ಮೆ, ಒಂಥರ ಖುಷಿ ಆಗ್ತದೆ. ಯಾಕೆಂತಂದ್ರೆ ಇವತ್ತು ಕನ್ನಡ ಸಂಘ ಕಟ್ಟೋದು ಬಹಳ ಈಸಿ, ನಡೆಸ್ಕೊಂಡು ಹೋಗೋದು ಬಹಳ ಕಷ್ಟ. ಯಾಕಂದ್ರೆ ಅದ್ರ ಒಳಕು ತೊಡಕುಗಳು ಬರ್ತದೆ. ಏನೇ ಆಪಾದನೆಗಳು ಬಂದ್ರೆ ನನ್ನ ಮೇಲೆ ಬೇಕಾದಷ್ಟು ಆಪಾದನೆಗಳು ಮಾಡಿದ್ದಾರೆ, ಕೇಸುಗಳು ಹಾಕಿದ್ದಾರೆ. ಕೇಸುಗಳೆಲ್ಲ ಗೆದ್ದು ಬರ್ತಾನೆ ಇಲ್ಲಿ ನಿಂತ್ಕೊಂಡಿದ್ದೀನಿ. ಹಂಗೆ ಅವ್ರ ಮೇಲೆನೇ ಇರ್ಬೋದು, ಇಲ್ಲ ಅಂತ ಹೇಳಕ್ಕಾಗಲ್ಲ, ಹೇಳ್ಕೊಂತಾರೆ. ಇದೇನು ನೋಡಕ್ಕಾಗಲ್ಲ, ಇದು ಸಹಜವಾಗಿರ್ತದೆ. ಅಂಥದನ್ನ ಸಂಘಟನೆ ಇವತ್ತು ಒಂದು ಅವರಲ್ಲಿ ಒಂದು 2,000-2,500 ಮೆಂಬರ್ಸ್ ಇದ್ದಾರೆ ಇವತ್ತು. ಆಮೇಲೆ ಅಪ್ಪು ಸಂಘದಲ್ಲಿ ಅವ್ರು ಯಾರಾದ್ರೂ ನಿಧನ ಅಥವಾ ಏನೋ ತೊಂದರೆ ಆದ್ರೆ 50,000 ರೂಪಾಯಿ ಕೊಡುವಂಥದ್ದು. ಯಾವ್ದಾದ್ರು ಇವತ್ತು ಬೆಂಗಳೂರಿನಲ್ಲಿ ಸಂಘಟನೆ ಇದ್ರೆ ಯಾವ್ದಾದ್ರು ಇದ್ರೆ ಹೇಳಿ, ಆಯ್ತಾ? ಹಾಗೇನೆ ನಮ್ಮ KSDC ಚಾಲಕರಿಗೆ ನಾವು 1 ಲಕ್ಷ ರೂಪಾಯಿ ಕೊಡ್ತೀವಿ. 1 ಲಕ್ಷ ರೂಪಾಯಿ ಕೊಡ್ತೀವಿ, ಯಾರೇ ಸೈನ್ ಮಾಡಿ. ಅದರಲ್ಲಿ ಇವತ್ತು ನಮ್ಮ ಮೇಡಮ್ ಅವ್ರು ಬಂದು ಈ ಥರ ಮಾಡೋಣ, ಅವರು ನಾವು ಡಿಸ್ಕಷನ್ ಮಾಡಿ, ಆಮೇಲೆ ನಮ್ಮ MD ಅವ್ರ ಹತ್ರ ಮಾತಾಡಿ, ನಾವು ಏನು 2 ರೂಪಾಯಿ ಸೋರು ಹೋಗ್ತಾ ಇತ್ತೋ ಅದನ್ನ ನಾವು ನೆನೆಸಿ ಇವತ್ತು ಎಷ್ಟಿದೆಯಮ್ಮ 15 ಲಕ್ಷ ರೂಪಾಯಿ. ಯಾಕೆ ಗೌರ್ಮೆಂಟ್ ಸುಮಾರು ಜನ ತೀರ್ಕೊಂಡ್ರು, ಎಲ್ರಿಗೂ ನಾವು ದುಡ್ಡು ಕೊಟ್ಟು ಇವತ್ತು ಒಂದು 13 ಲಕ್ಷ ರೂಪಾಯಿ ಇದೆ. ಪ್ರತಿದಿನ 2,500-3,000 ರೂಪಾಯಿ ನಮ್ಮ ಡೆತ್ ರಿಲೀಫ್ ಫಂಡ್ಗೆ ದುಡ್ಡು ಕೆನರಾ ಬ್ಯಾಂಕಲ್ಲಿ ಇಟ್ಟಿದ್ದೀವಿ. ಯಾವ ಸಂಘಟನೆಗೂ ಸೇರಲ್ಲ, ಅದೇನಿದ್ರು ಚಾಲಕರಿಗೆ ಅನ್ಬಿಟ್ಟು ಡೈಲಿ ಒಟ್ಟಾಗ್ತದೆ. ಅದರಲ್ಲಿ ನಮ್ಮ ಮೇಡಮ್ ಅವ್ರ ಸಹಾಯ ಭಾಳ ಇದೆ, MD ಅವರ ಸಹಾಯ ಭಾಳ ಇದೆ. ಎಲ್ಲರೂ ಮಾಡಿ ಅದನ್ನೊಂದು ಮಾಡಿದ್ದೀವಿ. ಇವತ್ತು ಯಾರೇ ಚಾಲಕರ ಸತ್ರು ಕೂಡ ಒಂದು 100 ಕೋಟಿ 200 ಕೇಳಂತಿಲ್ಲ, ನೇರವಾಗಿ ಅವ್ರ ಧರ್ಮಪತ್ನಿನೋ ಅವ್ರ ತಾಯಿನೋ ಬಂದರೆ ನೇರವಾಗಿ MD ಹತ್ರ ಕೊಡಿಸುವಂಥ ಕೆಲಸ ನಮ್ಮ ಮೇಡಮ್ ಅವರು ಮಾಡಿದ್ದಾರೆ. ಅದಕ್ಕೆ ನಾವು ಕೂಡ ಸಹಕಾರ, ಅವ್ರು ಭಾಳ ಸಹಕಾರ ಇದೆ. ಹಂಗೆ ಇವತ್ತು ಯಾರನ್ನು ನಾವು ಇದು ಮಾಡ್ಕೊಳ್ಳಂಗಿಲ್ಲ. ಯಾಕಂದ್ರೆ ಇವತ್ತು ಚಾಲಕರು ಅಂತಂದ್ರೆ ಮನೆಯಲ್ಲಿ ಏನಿರಲ್ಲ, ಸುಮ್ಮನೆ ನಾವು ಬೋರ್ಡಾಗಲು ಬಿಟ್ಕೊತಾ ಇರ್ತೀವಿ ಅಷ್ಟೇ, ನಮ್ಗೆ ಹಂಗೆ ಹಿಂಗೆ ಅಂತ. ಜೋಬಲ್ಲ 500 ರೂಪಾಯಿ ಇರಲ್ಲ. ಅಂಥ ಸ್ಥಿತಿಗಳು ಎಷ್ಟೋ ಚಾಲಕರು ಇದ್ದಾರೆ. ಅದಕ್ಕೋಸ್ಕರ ನಾವು ಇದೊಂದು ಡೆತ್ ರಿಲೀಫ್ ಫಂಡ್ ಅಂತ ಮಾಡಿದೆ. ಆಮೇಲೆ ನಮ್ಮ ಬೃಹತ್ ಬೆಂಗಳೂರು ಅವರು ಕೂಡ ಅಪ್ಪು ನಿಧಿ ಅಂತ ಮಾಡಿದ್ರು. ಈ ಥರ ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬರ್ತಾ ಇದ್ದಾರೆ. ನಮಗೆ ತುಂಬ ಸಂತೋಷ ಇರುವಂಥ ಇದು. ಇವತ್ತು ಕರ್ನಾಟಕದಲ್ಲಿ ಬೆಂಗಳೂರಿನಲ್ಲಿ ಅಂತಾರಾಷ್ಟ್ರೀಯ ವಿಮಾನ ಇವತ್ತು ಬುಕ್ಕಾಪುರ ನೋಡಿದ್ರು ಕೂಡ ಬಾವುಟಾನೆ, ಅರವೇರಲ್ಲಿ ನೋಡಿದ್ರು ಬಾವುಟಾನೆ. ಅದೆಲ್ಲ ನಿಮ್ಮಿಂದ ಸಾಧ್ಯವಾದಂಥದ್ದು ಹೊರತು ಬೇರೆ ಏನಿಲ್ಲ. ನಾನು ಇವಾಗ ಅಲ್ಲಿ PLR ಮಾಡಿರೋದು ನೋಡಿದೆ, ಅಲ್ಲಿ ಏನೋ ಸಣ್ಣ ಫೋಟೋ ಇಟ್ಟು ಮಾಡಾರೆ. ನೀವು ಹಂಗಾಸ ಯಾವ ಥರ ಇಟ್ಟಿದ್ದೀರ ಅಂತಂದ್ರೆ ಆ ಮಹಾತಾಯಿ ಭುವನೇಶ್ವರಿ ಎತ್ತು ಬರಂಗೆ ಮಾಡಿದ್ದೀರ ನೀವು. ಅದೆಲ್ಲ ನಿಮ್ಮಿಂದ ಸಾಧ್ಯನೇ ಹೊರತು ಬೇರೆ ಏನಿಲ್ಲ. ಹಾಗೆ ನಮ್ಗೆ ಈ ಸಂಘ ಕಟ್ಟಬೇಕಾದ್ರೆ ನಾನು ಒಬ್ಬನೇ ಕಟ್ಟಿಲ್ಲ. ನಮ್ಮ ಬಸವರಾಜು, ನಮ್ಮ ಬಾಬು, ಅವ್ರ ತಂದೆ ಒಬ್ರು ಇದ್ರು, ಮಲ್ಲಿಕಾರ್ಜುನೆ ಅಂತ. ಪಾಪ ಅವರು ಏಜ್ ಆಗಿತ್ತು, ರಿಟೈರ್ಡ್ ಸಬ್ ಇನ್ಸ್ಪೆಕ್ಟರ್ ಆಗಿದ್ರು. ಆದರೂ ಕೂಡ ಅವರು ನಮ್ಮ ಜೊತೆನಲ್ಲಿ ನಮ್ಮ ಸಂಘಟನೆಗೆ ಬಹಳಷ್ಟು ಸಹಕಾರ ಕೊಟ್ಟಿದ್ದಾರೆ. ಅದೇ ರೀತಿ ಅವ್ರ ಮಗ ಕೂಡ ಕೊಡ್ತಾ ಇದ್ದಾರೆ. ನಮ್ಮ ಬಾಬು ಅವ್ರ ಮಗನ ಬಂದಿದ್ದಾರೆ, ಅವರು ಕೂಡ ಅದೇ ಥರ ಇರಬೇಕು ಅಂತ ಹೇಳ್ತಾ ಇದ್ದೀನಿ ನಾನು.
ಯಾಕೆಂತಂದ್ರೆ ನಮ್ಮ ಕಾಲಕ್ಕೆ ಆಗ್ಬೋದು, ಮುಂದುವರಿಸ್ಬೇಕು, ಅದನ್ನ ಮುಂದುವರಿಸ್ಬೇಕು ಅಂತ ಹೇಳ್ತೀನಿ. ನಮ್ಮ ಶ್ರೀನಿವಾಸ ವಿಚಾರ ಬಂದಾಗ ಒಂದೇ ಒಂದು ಮಾತು ಹೇಳ್ಬೇಕಾಗ್ತದೆ, ನಾನು ಹೇಳ್ತೀನಿ. ನಾವು 2008ರಲ್ಲಿ ನಮ್ಮ ಟೆಂಡರ್ ಹೋದಾಗ ಡೆಲ್ಲಿಗೆ ಹೋಗ್ಬೇಕಾಗಿತ್ತು. ಅನಂತಕುಮಾರ್ ಇವಾಗ MP ಆಗಿದ್ರು. ಅನಂತಕುಮಾರ್ ಮನೆಗೆ ನಮ್ಮ ದೊರೆಸ್ವಾಮಿಯವರು, ನಾವು ಸಿದ್ದಯ್ಯನವರು ಏನ್ ಮಾಡೋದು, ಆಮೇಲೆ ನಾವು ಉದಯವೇಳ ಅಂದ್ಬಿಟ್ಟು ಒಬ್ಬ ಅಡ್ವೊಕೇಟ್ ಇದ್ರು, ಅವ್ರು ಬೆಂಗಳೂರಿಗೆ ದೊಡ್ಡ ಅಡ್ವೊಕೇಟ್. ನಾವು ಅವ್ರನ್ನ ಭೇಟಿ ಮಾಡಿದ್ವಿ. ಸರ್ ಟೆಂಡರ್ ಹೋಗ್ಬಿಟ್ಟಿದೆ, ಏನ್ ಮಾಡೋದು ಸರ್, ಈಗ ನಾವು ಹಿಂಗಾನ ಮಾಡಿ ಅಲ್ಲಿ ಸೇರ್ಕೊಂಡ್ಬಿಡ್ಬೇಕು ಅಂತ ಹೇಳಿದ್ವಿ. ನಿಮ್ಮ ಹತ್ರ ದುಡ್ಡೇನಿದ್ರೆ ಖರ್ಚು ಮಾಡಿದ್ದೆಲ್ಲ ಕಂತು ಸುಪ್ರೀಂ ಕೋರ್ಟ್ ಆಗಲ್ಲ. ಯಾಕಂದ್ರೆ ಒಂದು ಟೆಂಡರ್ 2 ಕಂಪನಿಗಳಿಗೆ ಆಗಿದೆ, ನೀವು ಅದ್ರಲ್ಲಿ ಸೋತೋಗಿದ್ದೀರಾ. ಸೋತೋಗಿರೋ ತಿರ್ಗಿ ನಿಮ್ಗೆ ಹೆಂಗೆ ತಗೋತಾರೆ, ಚಾನ್ಸ್ ಇಲ್ಲ ಅಂದ್ರೆ. ಮತ್ತೆ ನಮಗೆ ಕರ್ನಾಟಕ ಕೈಗಾರಿಕಾ ಒಕ್ಕೂಟದಲ್ಲಿ ಯಾರೋ ಒಬ್ಬ ವ್ಯಕ್ತಿ ಬಂದು ನೋಡಿ ಆ ಒಕ್ಕೂಟದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೋದ್ವಿ. ಅವಾಗ ನಮ್ಮ ಸಿದ್ದಯ್ಯನವ್ರು ಪರಿಚಯ ಆದ್ರು, ಪ್ರಭಾಕರ್ ರೆಡ್ಡಿ ಪರಿಚಯ ಆದ್ರು. ಅವಾಗ ನಾವೇನ್ ಹೇಳಿದ್ವಿ, ಸರ್ ಹಿಂಗೆ ಆಗೋಗ್ಬಿಟ್ಟಿದೆ ಅಂತಂದ್ರು. ಅವಾಗ ನಮ್ಮ ಸಿದ್ದಯ್ಯನವ್ರು, ನೋಡಪ್ಪ ನಾವು ಹೋರಾಟ ಮಾಡಕ್ಕೆ ಸಿದ್ಧ ಇದ್ದೀವಿ, ನಮ್ಮ ಹತ್ರ ನಮ್ಮ ಸಂಘದಲ್ಲಿ ಹಣ ಇಲ್ಲ, ನೀವು ಮಾಡ್ತೀರಾ ಅಂತಂದ್ರು. ಸರ್ ಮಾಡಕ್ಕೆ ರೆಡಿ ಇದ್ದೀವಿ ಅಂತಂದ್ವಿ. ಅಲ್ಲಿಂದ ಈಚೆಗೆ ನಮ್ಮ ಸಿದ್ದಯ್ಯನವ್ರ ಋಣದಲ್ಲಿ ನಾವೆಲ್ಲರೂ ಇದ್ದೀವಿ. ಬಹಳಷ್ಟು ಕಷ್ಟಪಟ್ಟು ಈ ಸಂಸ್ಥೆನ ಇವತ್ತು 2000 ಜನ ಅನ್ನ ತಿನ್ಬೇಕು ಅಂತಂದ್ರೆ ನಾವೆಲ್ಲರೂ ಋಣದಲ್ಲಿದ್ದೀವಿ ಅವ್ರಿಗೆ ನಿಜವಾಗ್ಲೂ ನಾವು ಕೃತಜ್ಞತೆ ಅಲ್ಲ, ನಮ್ಗೆ ಏನ್ ಮಾಡಿದ್ರು ಸಾಲದು ಅವ್ರಿಗೆ. ಯಾಕೆಂತಂದ್ರೆ ಅವ್ರು ಎಷ್ಟು ಅಂತಂದ್ರೆ ಒಂದೇ ಒಂದು ಉದಾಹರಣೆ ಹೇಳ್ಬಿಡ್ತೇನೆ. ನಾವು ಹೋರಾಟ ಮಾಡ್ತಾ ಇದ್ದೀವಿ, ಎಲ್ಲಿ ಬಸವೇಶ್ವರ ಸರ್ಕಾರದಲ್ಲಿ ಹೋರಾಟ ಮಾಡ್ತಾ ಇದ್ದೀವಿ. ನಮ್ಮನ್ನು ಅರೆಸ್ಟ್ ಮಾಡ್ಬೇಕು ಅಂತ ಹೇಳಿ ಒಂದು 10 ರಿಂದ 15 ರಿಸರ್ವ್ ವ್ಯಾನ್ಗಳು ತರಿಸಿದ್ದಾರೆ. ಪ್ರಶಾಂತ್ ಕುಮಾರ್ ಠಾಕೂರ್ ಅವರು ಪೊಲೀಸ್ ಆಫೀಸರ್ ಅವರು, ಇವ್ರನ್ನೆಲ್ಲ ಒದ್ದು ಒಳಗೆ ಹಾಕ್ಬಿಡ್ರಿ ಅಂತ ಹೇಳಿದ್ದಾರೆ. ನಾವು ಮುತ್ತಿಗೆ ಹಾಕ್ಬೇಕು ಹೆಡ್ ಆಫೀಸ್ ನಾವು ಹೋಗಿದ್ದೀವಿ. ಅವ್ರಿಗೆ ಆ ಸಂದರ್ಭದಲ್ಲಿ ಮಾತಾಡುವಾಗ ಹಾರ್ಟ್ ಅಟ್ಯಾಕ್ ಆಯ್ತು. ನಮ್ಮ ಹೋರಾಟ ನಡೆಸ್ತಾ ಇರೋ ಹಾರ್ಟ್ ಅಟ್ಯಾಕ್ ಇತ್ತು. ಯಾರಿಗೂ ಹೇಳಿದೆ ಅವರ ಕೋಟಿಕ್ ಹಾಸ್ಪಿಟಲ್ ಹೋಗಿ ಅಡ್ಮಿಟ್ ಆದ್ರು. ಸಿದ್ದಯ್ಯನವರಲ್ಲಿ ಹುಡುಕಾಡ್ತಾ ಇದ್ದೀವಿ, ಅವ್ರು ಹಾಸ್ಪಿಟಲ್ ಹೋಗಿ ಮಲಗಿದ್ರು. ಅಂತ ಹುಟ್ಟು ಹೋರಾಟಗಾರರನ್ನ ನನ್ನ ಜೀವಮಾನದಲ್ಲಿ ಎಲ್ಲಿ ನೋಡಿಲ್ಲ. ನಿಜವಾಗ್ಲೂ ಅವ್ರಿಗೆ ಭಗವಂತ ಆಯುಷು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನೂ ಕೊಡ್ಬೇಕು. ಯಾಕಂದ್ರೆ ಅವ್ರ ಕುಟುಂಬಗಳಿಗೂ ಕೃತಜ್ಞತೆ ಇರಬೇಕಂದ್ರೆ ಸಿದ್ದಯ್ಯನವ್ರ ಮನೆಯಲ್ಲೇ ಇರಲ್ಲ. ಬೆಳಿಗ್ಗೆ ಇದ್ರೆ ಹೋರಾಟ 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 ಅಂತ ಹೋಗ್ಬಿಡ್ತಾರೆ. ಆದ್ರೂ ಕೂಡ ಅವ್ರ ಮನೆಯವ್ರು ಏನು, ಯಾಕೆ ನೀವು ಹೋಗ್ತೀರಾ, ಯಾಕೆ ಬರ್ತೀರ ಅಂತ ಕೊಡಲ್ಲ. ನಾನು ಅವ್ರ ಮನೆಗೆ ಬಹಳ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ. ಹಾಗೆ ಸಿದ್ದಯ್ಯನವರಂತ ಕನ್ನಡಿಗರು ಈ ಕರ್ನಾಟಕದಲ್ಲಿ ಹುಟ್ಟಬೇಕು, ಬೆಳಿಬೇಕು, ಈ ಕನ್ನಡನ ಬೆಳೆಸ್ಬೇಕು ಅನ್ನೋದು ನನ್ನ ಆಸೆ. ನಮ್ಮ ದೊರೆಸ್ವಾಮಿಯವ್ರು ನೆನೆಸ್ಕೋಬೇಕು. ದೊರೆಸ್ವಾಮಿಯವರು ನಮಗೆ ತಂದು ಕೊಟ್ಟರು. ಅದೇ ರೀತಿ ವೆಂಕಟರಮಣ್ ಸರ್ ಅಂತ ಹೇಳ್ಬಿಟ್ಟು ನಮ್ಗೆ ಇಲ್ಲಿ ಆಫೀಸರ್, ಒಬ್ಬ ದೊಡ್ಡ ಆಫೀಸ್ ಹುದ್ದೆನಾಗಿದ್ರು. ಅವರನ್ನ ನಾವು ನಿಜವಾಗ್ಲೂ ತಂದು ಕೊಟ್ಟಿದ್ದು ದೊರೆಸ್ವಾಮಿಯವರು, ಬೆಳೆಸಿದ್ದು ನಮ್ಮ ವೆಂಕಟರಮಣ್ ಸರ್. ಇವತ್ತು ನೆನೆಸ್ಕೋಬೇಕು. ಅವ್ರು ಯಾರು ಬೇಡ, ದೊರೆಸ್ವಾಮಿಯವ್ರ ಮೊಮ್ಮಗನೇ. ನಮ್ಗೆ ಹೇಳೋರು, ನೀವು ಕಂಡ ಎಷ್ಟು ಗಾಡಿ ಕೊಡ್ಬೇಕು ಹೇಳಪ್ಪ, ನೀನ್ ರೆಡಿ ಮಾಡ್ಕೊಳಪ್ಪ ನಾನು ಕೊಡ್ತೀನಿ ಅಂತ ಹೇಳೋರು. ಅಂತ ಒಬ್ಬ ವ್ಯಕ್ತಿನ ನಾವು ಇಂಥ ತೆಳುವತ್ತಲ್ಲಿ ನೆನೆಸ್ಕೋಬೇಕು. ಅವ್ರಿಗೂ ನಾನು ಧನ್ಯವಾದಗಳು ಹೇಳ್ತೀನಿ. ಅವ್ರಿಗೂ ಅವ್ರ ಕುಟುಂಬದವ್ರಿಗೂ ಅವ್ರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಕೊಡ್ಲಿ ನಾನು ವೆಂಕಟರಮಣ್ ಸಾರಿಗೆ ಅಂತ ಹೇಳ್ತೀನಿ. ಯಾಕೆಂತಂದ್ರೆ ಅವರು ಕೊಟ್ಟಂತ ಒಂದು ಶಕ್ತಿ, ಅವ್ರು ಕೊಟ್ಟಂತ ಒಂದು ಹುಮ್ಮಸ್ಸು, 550 ಗಾಡಿ ಕೊಟ್ಟಂತ ಮಹಾನ್ ಭಾವ ವೆಂಕಟರಾಮಯ್ಯನವರು. ಕನ್ನಡಕ್ಕೋಸ್ಕರ ಅವ್ರು ಕೊಟ್ಟಿರೋದೇ ಹೊರತು ಅವ್ರು ಹೇಳಿದ್ರು ಕನ್ನಡಿಗರು ಯಾರನ್ನಿದ್ದ ಕರ್ಕೊಂಡು ಸೇರಿಸ್ಬಿಡ್ರಿ ಇಲ್ಲಿ ಅನ್ನೋರು. ನಿಜವಾಗ್ಲು ಅಂತ ಅಧಿಕಾರಿಗಳು ಬೇಕು. ನಾನು ಹೇಳೋದು ಸರ್ಕಾರಗಳಲ್ಲಿ ಯಾರ್ಯಾರು ಇರ್ತಾರೆ ಅಂತಲ್ಲ, BL ಕೂಡ ಉನ್ನತ ಮಟ್ಟದಲ್ಲಿ ಒಬ್ಬ ಕನ್ನಡ ಅಧಿಕಾರಿ ಇದ್ರೆ ನಾವು ಕನ್ನಡಿಗರಿಗೆ ಅನುಕೂಲ ಆಗ್ತದೆ. ಬರೀ ಉತ್ತರ ಭಾರತದವ್ರು ಕೆಟ್ಕೊಂಡ್ರೆ ನಮ್ಗೆ ಏನಾಗ್ತದೆ, ಅವ್ರು ನಮ್ಮನ್ನ, ಅವರ ಭಾಷೆ ನಮಗೂ ಬರಲ್ಲ, ನಮ್ಮ ಭಾಷೆ ಅವ್ರಿಗೂ ಬರಲ್ಲ. ಹಂಗಾಗಿ ಏನು ಪ್ರಯೋಜನ ಆಗಲ್ಲ. ಹಂಗಾಗಿ ನಾನು ಹೇಳೋದೇನಂತಂದ್ರೆ ಕನ್ನಡನ ಮುಂದಿನ ದಿನಗಳಲ್ಲಿ ನೀವೆಲ್ಲನೂ ಯುವಕರಿದ್ದೀರಾ, ನಮಗೂ ವಯಸ್ಸಾಯ್ತು, ನೀವು ಬೆಳೆಸ್ಬೇಕು. ಏರ್ಪೋರ್ಟ್ ಅಲ್ಲಿ ಈ ಜಾಗ ನೋಡಿ, ಏರ್ಪೋರ್ಟ್ ನವ್ರು ಹೋಗಿ ಸೈಡಲ್ಲಿ ಮಾಡ್ತಾರೆ, ನೀವು ಚಾಲಕರು ಏನ್ ಮಾಡ್ತಾ ಇದ್ದೀರಾ, ಎದುರುಗಡೆ ಮಾಡ್ತಾ ಇದ್ದೀರಾ. ಇದು ತಾಕತ್ತು ಕನ್ನಡದವ್ರದ್ದು, ಇದು ತಾಕತ್ತು ಕನ್ನಡದವ್ರದ್ದು. ಅವ್ರು ಸೈಡಲ್ಲಿ ಮಾಡ್ಕೊತಾರೆ, ನಾ ಸೈಡಲ್ಲಿ ಮಾಡ್ಕೊತಲ್ಲ. ಏರ್ಪೋರ್ಟ್ ಮುಂಭಾಗ ಬಂದು ಕೂತ್ಕೊಂಡಿದ್ದಾಳೆ, ಯಾರು ಕನ್ನಡ ಅಂದ್ರೆ. ಆ ಶಕ್ತಿ ನಿಮ್ಮಲ್ಲಿ ಎಲ್ಲ ಇದೆ. ಅದರಿಂದ ಇದನ್ನು ನಾನು ಬೆಳೆಸ್ಕೊಂಡೋಗ್ಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಒಂದೇ ಒಂದು ಮಾತ್ರ ನಮ್ಮ ಶ್ರೀನಿವಾಸರ ಬಗ್ಗೆ ಹೇಳ್ಬಿಟ್ಟು, ನನ್ನ ಆತ್ಮೀಯ ಗೆಳೆಯ, ನನ್ನ ತಮ್ಮನಿಗೇನೆ ಇತ್ತು. ಆ ಮನುಷ್ಯ ಸೈಡ್ ಹೋಗ್ಬಿಟ್ರು. ನನ್ ಕಷ್ಟ, ನನ್ ರೊಕ್ಕ, ನಂಗೊಬ್ಬ ಜಾಸ್ತಿ, ಅದನ್ನೆಲ್ಲ ಸಹಿಸ್ಕೊಂಡು ನನ್ನ ಜೊತೆಯಲ್ಲಿದ್ದಾರೆ ಅಂದ್ರೆ ಒಂದೇ ಒಂದು ಶ್ರೀನಿವಾಸ್. ಒಬ್ಬರೇ ಅವರೊಬ್ಬರೇ. ಯಾಕಂದ್ರೆ ನನಗೆ ಒಂದೊಂದು ಪರಿಸ್ಥಿತಿ ಜಾಸ್ತಿ, ನನ್ನ ಹತ್ರ ಕೆಲವರು ಜಾಸ್ತಿನ ಬಳಕೆ ಬರಲ್ಲ. ಹಂಗಾಗಿ ಇರೋದು ಒದರ್ ಬಿಡ್ತೀನಿ. ಹಂಗಾಗಿ ನಾನು ಕೆಟ್ಟವನಾಗ್ಬಿಡ್ತೀನಿ, ಒಂದೊಂದ್ಸಲಿ ಎಷ್ಟೊತ್ತಲ್ಲಿ ಆಗೋಗ್ಬಿಟ್ಟಿದ್ದೀರಿ. ಹಂಗಾಗಿ ನಾವು ಹೋರಾಟ ಮಾಡಕ್ ಹೋದಾಗ ನಾವೆಲ್ಲ ಡೆಲ್ಲಿಗೆ 15 ಜನ 20 ಜನ ಹೋದ್ವಿ. ಈಯಪ್ಪ ಏರ್ಪೋರ್ಟ್ ಅಲ್ಲಿ ಮನೆಯಲ್ಲಿ ಇರಕ್ ಆಗ್ತಾ ಇಲ್ಲ. ಈಯಪ್ಪ ಒಂದು 5 ಜನ ಗ್ಯಾಂಗ್ ಕಟ್ಕೊಂಡ, ಕಾಸಿಲ್ಲ ಪಾಪ, ಬರ್ಬೇಕು ನಾಳೆ ಮೀಟಿಂಗು ಹೋರಾಟ ಎಲ್ಲ ಇದೆ ಅಂತ ಗೊತ್ತಾಗ್ಬಿಡ್ತು. ಮನೆಯಲ್ಲ 2 ಸಾವಿರ ಚೀಟಿ ಹಾಕಿ ಮಾಡ್ಕೊಂಡಿದ್ವಿ. ಏನಕ್ಕಂದ್ರೆ 2 ಬಳೆ ತಗೋಬೇಕು ಅಂತ. ಇವರೇನು ಹೇಳಿದ್ರು, ಚೀಟಿ ಹತ್ಕೊಂಡು ಬಂದು ಕೊಟ್ಟಿಕ್ಕಿದ್ರು. ಏನ್ ದುಡ್ಡು ಕೊಡಾಗ್ತಾ ಇದ್ರು. ಡೆಲ್ಲಿನಲ್ಲಿ
ಬಂಗಾರ ಚೀಪು ಈಗ ಬಳೆ ತಂದು ಕೊಡ್ತೀನಿ ಅಂತ ನಾನು ಪ್ರತಿ ಸಲ ಅವ್ರ ಮನೆಗೆ ಎಲ್ಲ ನಾ ಬಳೆ ಬಂದಿಲ್ಲ ಅಂತಾರೆ. ಹಾಗೆ ಅಪ್ಪಟ ಕನ್ನಡ ಹೋರಾಟಗಾರ ನಿಜವಾಗ್ಲೂ ಹೇಳ್ತೀನಿ, ಅಪ್ಪಟ ಕನ್ನಡ ಹೋರಾಟಗಾರ. ಈ ಅವರು ಆಟೋ ರಿಕ್ಷಾ ಇಟ್ಕೊಂಡಿದ್ರು ಮೊದಲು. ಆಟೋ ರಿಕ್ಷಾಗೆ ಬಹಳ ಅಲಂಕಾರ ಮಾಡ್ಕೊಂಡು ಬೆಂಗಳೂರೆಲ್ಲ ಓಡಾಡೋರು. ಆಮೇಲೆ ನಮ್ಮ ಏರ್ಪೋರ್ಟಿಗೆ ಬಂದ್ಮೇಲೆ ಕಟ್ಟೋದಕ್ಕೆ ಈ ಥರ ಬಾವುಟ ಕಟ್ಟೋದಕ್ಕೆ ಇಡೀ ಇಷ್ಟು ವ್ಯವಸ್ಥೆ ಮಾಡಿರೋದು ನಾನಲ್ಲ, ನಮ್ಮ ಶ್ರೀನಿವಾಸ್. ಇಷ್ಟು ವ್ಯವಸ್ಥೆ 800 ಬಾವುಟ ಕಟ್ಟಿದ್ದಾನೆ. 800 ಬಾವುಟ ಕಟ್ಟಿದ್ದಾರೆ. ಇಡೀ ಇವತ್ತು ನೀವು ಅಲೆಯಲ್ಲಿ ಹೋಗಿ ಬಾವುಟ ಇದೆ, ಪ್ರತಿ ಅಂಗಡಿಗಳಲ್ಲಿ ಬಾವುಟ ಇದೆ, ಡಿಪಾಚರ್ಗಳು ಬಾವುಟ ಇದೆ. ಹಂಗಾಗಿ ಈ ಕನ್ನಡನ ಬೆಳೆಸ್ಕೋಬೇಕು, ಉಳಿಸ್ಕೋಬೇಕು ಅಂತ ಹೇಳ್ಬಿಟ್ಟು ನಾನು ನೀವು ಮನವಿ ಮಾಡ್ಕೊಳ್ತೀನಿ. ನಾನು ಈ 2 ಮಾತುಗಳನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಜಯ ಭಾರತ ಜನನಿಯ ತನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ನದಿವನಗಳ ನಾಡೆ, ಜಯ ಹೇ ರಸ ಋಷಿಗಳ ಬೀಡೆ. ಹಾಗೆ ನಮ್ಮ ಎಲ್ಲ ಈ ಒಂದು ಇದಕ್ಕೆ ಇವ್ರ ಕೂಡ ಸಹಕಾರ ಹಾಗೆಯೇ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಅಸೋಸಿಯೇಷನ್ನ ಸ್ಥಾಪಕರಾದಂಥ ರಮೇಶ್ ಅವರು ಆತ್ಮೀಯ ಸ್ನೇಹಿತರು ಹಾಗೂ ಸ್ನೇಹಜೀವಿ ಅವರಿಗೆ ನಮ್ಮ ಸಂಘಟನೆ ವತಿಯಿಂದ ನಮ್ಮ ATM ಶಿವರಾಜ್ ಅವರ ಕಡೆಯಿಂದ ಧನ್ಯವಾದಗಳು. ನಮ್ಮ ಕಾರ್ಯಕ್ರಮ ಬೆಳಗ್ಗೆಯಿಂದ ಬಂದು ಇವತ್ತು ಇಲ್ಲಿವರೆಗೂ ನಮ್ಮ ಬಗ್ಗೆ ಸಹಕಾರ ನೀಡಿದ್ದಾರೆ. ಧನ್ಯವಾದಗಳು. ಹಾಗೇನೆ ನಮ್ಮ ಬಸವರಾಜರು ಉಪಾಧ್ಯಕ್ಷರು, ನಮ್ಮ ಸಂಘದ ಉಪಾಧ್ಯಕ್ಷರು ಬಸವರಾಜರು ಕೂಡ ವೇದಿಕೆ ಮೇಲೆ ಬರಬೇಕು. ಉಪಾಧ್ಯಕ್ಷರು ನಮ್ಮ ಸಂಘಟನೆಯ ಮೊದಲಿನಿಂದಲೂ ಕೂಡ ನಮ್ಮ ಸಂಘಟನೆಗೆ ಸಹಕಾರ ಕೊಟ್ಕೊಂಡು ಬಂದಿದ್ದರು. ಅವರು ಕೂಡ ತುಂಬ ಧನ್ಯವಾದಗಳು. ಆಮೇಲೆ ಮುರುಗೇಶ್ ಅವರು ಬೃಹತ್ ಬೆಂಗಳೂರು ಟ್ಯಾಕ್ಸಿ ಸಂಘದ ಉಪಾಧ್ಯಕ್ಷರು, ಮಾಲಾರ್ಪಣೆ ATM ಶಿವರಾಜ್. ಹಾಗೆಯೇ ಬೃಹತ್ ಬೆಂಗಳೂರು ಟ್ಯಾಕ್ಸಿ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದಂಥ ನೆಲಮಂಗಲ ಮಂಜುವರು ದಯವಿಟ್ಟು ಬರಬೇಕು. ನಮ್ಮ ಸಂಘಟನೆ ಕಟ್ಟಿಕೊಂಡಿದ್ದವರು ಆದ್ರೂ ಕೂಡ ಮಾತೃ ಸಂಘ ಬಿಟ್ಟಿಲ್ಲ. ಇವತ್ತು ನೋಡಿ ನಮ್ಮ ಕಾರ್ಯಕ್ರಮದಲ್ಲಿ ಬೆಳಗ್ಗೆಯಿಂದ ಸಂಜೆ ಇನ್ನೂವರೆಗೂ ಸಹಕಾರ ಕೊಟ್ಟಿದ್ದಾರೆ. ಅವರು ಕೂಡ ತುಂಬ ಧನ್ಯವಾದಗಳು. ನಮ್ಮ ಮಂಜು ಅವ್ರ ಕಡೆ ಯಲಂಕ ಮಂಜು ಸಣ್ಣಪ್ಪನವರು ಉಪಾಧ್ಯಕ್ಷರು. ಅವರು ಕೂಡ ಸಿಟಿ ಟ್ಯಾಕ್ಸಿನಲ್ಲಿದ್ದರು. ಸಿಟಿ ಟ್ಯಾಕ್ಸಿಯಿಂದ ನಮ್ಮ KSTC ಬಂದರು. ಇವರೆಲ್ಲ ಕೂಡ ತುಂಬಾ ಕಷ್ಟಪಟ್ಟಿರ್ತಕ್ಕಂಥವ್ರು. ಶ್ರೀನಿವಾಸ್ ಹಾಗೇನೆ CPS ರವಿ ಅವರು ಇವರು ಈ 2008ರಿಂದ ಇಲ್ಲಿ ಏರ್ಪೋರ್ಟ್ ಅಲ್ಲಿ ಕಾರ್ಯನಿರ್ವಹಿಸ್ತಾರೆ. ಈ ಕನ್ನಡ ರಾಜ್ಯೋತ್ಸವ ನಾವು ಒಂದು ಸ್ವಲ್ಪ ತಡ ಆಗಿದ್ದಕ್ಕೆ ಮೊದಲನೇ ಕನ್ನಡಿಗ ಫಸ್ಟ್ ರಾಜ್ಯೋತ್ಸವ ಮಾಡಿದ್ರು. ಏರ್ಪೋರ್ಟ್ ಅಲ್ಲಿ ಫಸ್ಟ್ ರಾಜ್ಯೋತ್ಸವ ಮಾಡಿದ್ರು. ಇವ್ರು ಏನಿಲ್ಲ ಈ ಅವ್ರದ್ದು ಟ್ರೋಯಿಂಗ್ ವೆಹಿಕಲ್ ಇರ್ತಾರ ಅದಕ್ಕೆ ಕಟ್ಕೊಂಡು ರಾಜ್ಯೋತ್ಸವ ಮಾಡಿದ್ರು. ಆ ಹೆಗ್ಗಳಿಕೆ ನಮ್ಮ ರವಿ ಅವರಿಗೆ ಸೇರ್ಬೇಕು. ಇವರು ಪ್ರೇರಣೆಯಿಂದ ನಾವು ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಹಾಗಾಗಿ ಅವರು ಕೂಡ ನಮ್ಮ ಕಾರ್ಯ ಬಂದಿದ್ದಕ್ಕೆ ಧನ್ಯವಾದಗಳು. ಧನ್ಯವಾದಗಳು ತುಂಬಾ ಧನ್ಯವಾದಗಳು. ಹಾಗೇನೆ ನಮ್ಮ ವೇದಾವತಿ ಇವರು ನಮ್ಮ ಪ್ರತಿ ಒಂದು ಕಾರ್ಯಕ್ರಮಗಳಿಗೂ ಬಂದಿದ್ದಾರೆ. ಎಷ್ಟೋ ಕಾರ್ಯಕ್ರಮಗಳು ನಾವು ಎಲ್ಲಿ ಹೋರಾಟಗಳು ಮಾಡಿದ್ವೋ ಅಲ್ಲೇ ಅವ್ರ ಕುಟುಂಬದವರು, ಆ ಮಗು, ಇವಾಗ ಈ ಮಗು ಇದೆಲ್ಲ ಸಣ್ಣ ಮಗು ಇತ್ತು, ಆ ಮಗು ಅವ್ರ ಬಂದು ನಮ್ಮ ಕಾರ್ಯಕ್ರಮ ಮುಗಿಸ್ತಾ ಇದ್ವು. ಅವ್ರದ್ದು ಋಣ ನಾವು ತೀರ್ಸಕ್ಕಾಗ್ತಾ ಇಲ್ಲ. ಆದ್ರೂ ಕೂಡ ನಾವೆಲ್ಲ ಋಣದಲ್ಲಿದ್ದೀವಿ. ಯಾಕಂದ್ರೆ ನಾವ್ ಏನೇ ಜನ ಕರೀಲಿ, ಅವರು ಯಜಮಾನ್ರು ಇವರು ಆ ಸಣ್ಣ ಮಗು, ನಾ ಈ ಮಗುನೇ ಕರ್ಕೊಂಡ್ಬಿಟ್ಟ ಹೇಳ್ಕೊಂಡೆ ನೋಡಿ. ಆ ಮಗು ಕರ್ಕೊಂಡ್ಬಂದಿದ್ದಕ್ಕೆ ಆ ಮಗುಗೆ ಇವತ್ತು ಕನ್ನಡ ಒಂದು ಏನು ಅನ್ನೋದು ಬೆಳೆದು ಬಿಟ್ಟಿದೆ. ಬೇಜಾರಾಗ್ತದೆ ಬಂದ್ಬಿಡೋರು ಬರೋರು ಎಷ್ಟೇ ಸಾಯಂಕಾಲ ಆಗ್ಲಿ ಏನಾಗ್ಲಿ ಅವಾಗ ನಾವು ತಿಂಡಿ ಕೊಡ್ತಾರಲ್ಲ, ಏನೋ ಕೊಡ್ತಾರಲ್ಲ, ಬಿಸಿಲು ಇನ್ನೊಂದು ಈ KSTC ಅವ್ರಿಗೆ ಏನಾದ್ರು ಮಾಡಿ ಏರ್ಪೋರ್ಟ್ ಅಲ್ಲಿ ತರಬೇಕು ಅಂತ ಹೇಳ್ಬಿಟ್ಟು ಹೋರಾಟ ಮಾಡಿದಂತ ಕನ್ನಡದ ಮಗಳಿಗೂ ಅದೇ ಇದೆ. ಅವ್ರಿಗೂ ಕೂಡ ಅವ್ರ ಕುಟುಂಬದವರಿಗೆ ಒಳ್ಳೇದಾಗಲಿ ಅಂತ ನಮ್ಮ ಭಗವಂತ ಬೆಳೆಸ್ತೀನಿ ಇದು ಮಾಡ್ಕೊಡ್ತೀನಿ. ಹಾಗೇನೆ ನಮ್ಮ ಅರಳಿ ಬೇರಣಮ್ಮನವರು
ನಮ್ಮ ಎಲ್ಲರಿಗೂ ಆತ್ಮೀಯರು ಎಲ್ಲರಿಗೂ ಇದ್ದೀರಾ. ಇವತ್ತು ಏನೋ ಈ ಸಮಸ್ಯೆ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಅವರು ಕೂಡ ನಮ್ಮ ಅನುರಾಧ ಮೇಡಮ್ ಅವ್ರ ಕಡೆಯಿಂದ ಪುಷ್ಪ ನೀವು ಯಾವಾಗ ಅರ್ಧರಾತ್ರಿ ನಮ್ಮ ಡ್ರೈವರ್ಗಳು ತೊಂದರೆ ಮಾಡಿದಾಗ ಹೇಳ್ದಾಗ ಅದು ಕಾರ್ಡ್ ಬ್ಲಾಕ್ ಮಾಡ್ಬಿಡ್ತಾರೆ. ಏನೋ ಬಾಧ್ಯತೆ ಏನು ಮಾಡ್ತಾರೆ ಅಂತ ಏನೋ ಮಾಡ್ಬಿಡಮ್ಮ ಅಂತ ಆಯ್ತು ಅಂತ ಹೇಳ್ಬಿಟ್ಟು ಪಾಪ ಮಾಡ್ಕೊಡ್ತಾ ಇದ್ದಾರೆ. ಅವರು ಕೂಡ ನಮ್ಮ ಸಂಘಟನೆ. ಆಮೇಲೆ ನಮ್ಮ ಅನುರಾಧ ಮೇಡಮ್ ಅವರು ದಯವಿಟ್ಟು ನಮ್ಮ ಮೇಡಮ್ ಅವರು ನಮ್ಮ ಇವರು ಮಹಿಳಾ ಟ್ಯಾಕ್ಸಿ ತಂದಂತ ಮೊದಲನೇ ಕನ್ನಡತಿ ಅಂತಾನೆ ಹೇಳ್ಬೋದು, ಮಹಿಳಾ ಕನ್ನಡತಿ. ಇವರು ಕೂಡ ತುಂಬ ಧನ್ಯವಾದಗಳು. ಹಾಗೇನೆ ನಮ್ಮ ವೈಟ್ ಫೀಲ್ಡ್ ಪ್ರೇಮ್ ಅವರು ಕನ್ನಡ ಅಂತಂದ್ರೆ ಅವ್ರ ರಾತ್ರಿ ನಿಜವಾಗ್ಲೂ ಹೇಳ್ತಿದ್ರೆ ಮನೆಗೆ ಹೋಗಿಲ್ಲ. ಅವರು ನನ್ನ ಜೊತೆಲಿದ್ದು ಇವತ್ತು ಇದೆಲ್ಲ ಕೆಲಸಗಳನ್ನು ಮಾಡಿದ್ದಾರೆ. ಅವರು ಕೂಡ ಕನ್ನಡ ಅಭಿಮಾನ ಅಂದ್ರೆ ತುಂಬಾ ಇದು. ಅವ್ರೆಲ್ಲ ಕೆಲಸಗಳು ಬಿಟ್ಬಿಡ್ತಾರೆ ಕನ್ನಡ ಅಂತ ಅಂತಾರೆ. ಅವರು ಕೂಡ ನಮ್ಮ ಶ್ರೀನಿವಾಸ ಕಡೆಯಿಂದ ಇದು. ಆಮೇಲೆ ನಮ್ಮ ಕೋದಂಡ ಸರ್ ಅವರು ಕೂಡ ಕನ್ನಡದ ಕೆಲಸ ಅಂದ್ರೆ ನೋಡಿ, ಕೋದಂಡ ಸರ್ ಮೂಲತಃ ಇವರು ಆಂಧ್ರದವರು. ಆದ್ರೆ ಕನ್ನಡ ಪ್ರೇಮ ಹೆಚ್ಚಿದೆ ಅಂತಂದ್ರೆ ಏನಾದ್ರು ಹೇಳಿದ್ರೆ ಮೊದಲು ಫಸ್ಟ್ ನಾನು ನಡೀನಿ ಸರ್ ಅಂತ ಹೇಳ್ಬಿಟ್ಟು ಕಟ್ಕೊಂಡು ಬರ್ತಕ್ಕಂಥ ವೀರ ಕನ್ನಡಿಗ ಅಂತ ಹೇಳ್ಬೋದು ಅವ್ರಿಗೆ. ಅವ್ರಿಗೆ ಕೂಡ ನಮ್ಮ ಶಿವರಾಜ್ ಅವ್ರ ಕಡೆಯಿಂದ ಇದು ಮಾಡ್ತೀವಿ. ಇವರು ವಿಜಯನಗರದಲ್ಲಿ ಬಹಳ ಕನ್ನಡ ರಾಜ್ಯೋತ್ಸವಗಳನ್ನು ಮಾಡ್ತಾರೆ. ಕನ್ನಡ ಪ್ರೇಮ ಇದೆ. ಆಮೇಲೆ ನಾವು ಎಲ್ಲೇ ಹೋದಾಗೂ ಕೂಡ ಇವರು ಕನ್ನಡದ ಬಗ್ಗೆ ಒಳ್ಳೆ ಅಭಿಮಾನ ಇಟ್ಕೊಂಡಿದ್ದಾರೆ. ಇಂಥ ಒಬ್ಬ ಕನ್ನಡಿಗರು ನಮ್ಮ ಜೊತೆ ನಮ್ಮ ಸ್ನೇಹಿತರಾಗಿದ್ದಾರೆ ಅಂತ ಹೇಳ್ಬಿಟ್ರೆ ನಮ್ಗೆ ಕೂಡ ಹೆಮ್ಮೆ ಇದು. ಅಶೋಕ್ ಜಿ ಅವರಿಗೆ ಒಂದು ನಮ್ಮ ಯಲಹಂಕ ಮಂಡಿಯವರಿಂದ ಥ್ಯಾಂಕ್ ಯು. ಆಮೇಲೆ ನಮ್ಮ ಖಜಾನ್ಸಿ ಶಿವಕುಮಾರ್ ಅಂತ ನಾವೆಲ್ಲ ಬಾಬು ಅಂತ ಕರಿತೀವಿ. ಇವರು ತಂದೆಯವರು ಪೊಲೀಸ್ ಆಫೀಸರ್ ಆಗಿದ್ರು. ಅವ್ರು ನಮ್ಮ ಖಜಾನ್ಸಿ ಆಗಿದ್ರು. ತುಂಬಾ ವರ್ಷಗಳು ಕೂಡ ನಮ್ಮ ಜೊತೆ ಅವ್ರು ಇಲ್ಲ. ಅದೇ ಕೆಲಸವನ್ನು ನಮ್ಮ ಶಿವಕುಮಾರ್ ಅವ್ರನ್ನ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ. ಆಮೇಲೆ ಅವ್ರ ಮಗನ ಬಂದಿದ್ದಾರೆ. ಅವರು ಕೂಡ ಮುಂದುವರ್ಸ್ಕೊಂಡು ಹೋಗ್ಬೇಕು ಅಂತ ಹೇಳ್ಬಿಟ್ಟು ಮನವಿ ಮಾಡ್ಕೊಡ್ತಾರೆ. ಅಂತಂದ್ರೆ ನಮ್ಮ ತಂದೆ ಸ್ಥಾನದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯ ಅವ್ರ ಋಣದಲ್ಲಿ ನಾವು 2,000 ಜನ ಅಲ್ಲ, ಇನ್ನು ಹೆಚ್ಚಿಗೆ ಅದಕ್ಕೆ ಮುಂಚೆ ಏನ್ ಮಾಡಿದ್ರೆ ಗೊತ್ತಾ, 2,000 ಕಾಂಟ್ರಾಕ್ಟ್ ಮೇಲೆ ಕೆಲಸ ಕೊಡಿಸ್ಕೊಂತ ಹೋರಾಟ ಮಾಡಿದಂತ ಅವಾಗ ತೆಲುಗು ಇರುತ್ತೆ ಕಾಲ. ಅಂತ ಕಾಲದಲ್ಲಿ ಹೋರಾಟ ಮಾಡಿದಂಥದ್ದು ಒಂದು BHEL, ಎರಡನೇದು ಏರ್ಪೋರ್ಟ್, BL ಅಲ್ಲೇ ಕನ್ನಡಿಗರಿಗೆ ಫಸ್ಟ್ ಹೋರಾಟ ಮಾಡಿ ಕೆಲಸ ಕೊಡಿಸಿದಂತ ಸಿದ್ದಯ್ಯನವರು. ಅವರಿಗೆ ಭಗವಂತ ಆಯಸ್ಸು ಆರೋಗ್ಯ ಐಶ್ವರ್ಯ ಕೊಡಬೇಕು. ನಾವು ಭಗವಂತ ಸಂಘಟನೆ ಎಲ್ಲ ಕೇಳ್ಬಿಟ್ಟು ನಾನು ಅವ್ರಿಗೆ ಇವತ್ತು ಅವ್ರ ಮೈಗೆ ಹುಷಾರಿಲ್ಲ. ಆದ್ರೂ ಕೂಡ ಏರ್ಪೋರ್ಟ್ ಅಂದ್ಬಿಟ್ಟು ಅವ್ರಿಗೆ ಏನಂತ ಶಿಕ್ಷೆ ಬಂದ್ಬಿಡ್ತದೆ. ಗೊತ್ತು ಹೇಳ್ತಿರ್ತಾರೆ ಅವರು. ಹಂಗೆ ನಿಜವಾಗ್ಲೂ ಅವ್ರಿಗೆ ಸ್ವಲ್ಪ ಮೈ ಹುಷಾರಿರ್ಲಿಲ್ಲ, ಆದ್ರೂ ಕೂಡ ಬಂದಿದ್ದಾರೆ ಅವ್ರು ಇವತ್ತು. ಆಮೇಲೆ ನಮ್ಮ ನಂಜೇಗೌಡರು ನಮ್ಮ ಹಳೆ ವಿಮಾನ ನಿಲ್ದಾಣ ಬಂದಿದ್ದಾರೆ. ಇವತ್ತು ನಿಜವಾಗ್ಲೂ ಕೂಡ ಅವ್ರದ್ದು ಸುಮಾರು ವ್ಯವಹಾರಗಳಿರ್ತದೆ, ಅವ್ರ ವ್ಯಾಪಾರಗಳಿರ್ತದೆ. ಆದ್ರೂ ಕೂಡ ನಾನು ಇವತ್ತು ಅವ್ರು ಕಟ್ಟಾಕಿರೋದು ನೋಡಿದ್ರೆ ನಾನು ಕಟ್ಟಾಕಿಲ್ಲ, ಕನ್ನಡ ಅಂತ ಕಟ್ಟಾಕ್ಬಿಟ್ಟಾರ. ಅವ್ರನ್ನ ದಯವಿಟ್ಟು ಅವ್ರು ಈ ಕಡೆ ಬರ್ಬೇಕು, ವೇದಿಕೆ ಬರ್ಬೇಕು ಈ ಕಡೆಗೆ ಅಂತ ಹೇಳ್ಬಿಟ್ಟು ನಾನು ಅವ್ನು ಕೋರಿಕೊಳ್ತೀನಿ. ಯಾಕಂದ್ರೆ ನಾನು ಏರ್ಪೋರ್ಟ್ ಅಲ್ಲಿ ಇಷ್ಟೊತ್ತಿದ್ದು ನಾನು ಆಯ್ತಾಯ್ತಾ ಪಾಪ ಅವರು ಅವ್ರ ವ್ಯಾಪಾರ ಇದೆ, ಒಳ್ಳೆ ಕಸ್ಟಮರ್ ಇದ್ದಾರೆ. ನಮಗೆ ಒಂದೊಂದ್ಸಲಿ ಬಾಡಿಗೆ ಕೊಡ್ತಾ ಇರ್ತಾರೆ. ಅವರು ಹಳೆ ಏರ್ಪೋರ್ಟ್ ಆಗಿದ್ರು, ಹಳೆ ಏರ್ಪೋರ್ಟ್ ಇಂದ ಈ ಹೊಸ ಏರ್ಪೋರ್ಟ್ಗೆ ಬಂದಿದ್ದಾರೆ. ಆಮೇಲೆ ಒಳ್ಳೆ ಹಾರ್ಡ್ ವರ್ಕರ್ ಅಂತ ಹೇಳ್ಬೋದು. ಯಾಕಂದ್ರೆ ಅವರು ನಂಜೇಗೌಡರು ನೋಡಿ ಬೇರೆ ಇಸ್ಕೊಂಡು ಅಂತ ಕೆಲವರು ಇರ್ತಾರೆ, ನೋಡಿ ಕಲ್ತ್ಕೋಬೇಕು. ಯಾಕಂತಂದ್ರೆ ಈ ವಯಸ್ಸಲ್ಲೂ ಕೂಡ ಒಳ್ಳೆ ನಮಗೆ ಕೊಡೋದು, ನಮ್ಮ ತಾಲೂಕಿಗೆ ಕೊಡೋದು. ಪ್ರಕಾಶ್ ಅವರು ಬನ್ನಿ, ದಯವಿಟ್ಟು ಬನ್ನಿ. ಪ್ರಕಾಶ್ ಅವರು ಬನ್ನಿ. ಇಬ್ರು ಬಂದ್ಬಿಡಿ. ಯಾಕಂದ್ರೆ ಅವರು ಪ್ರಕಾಶ್ ಅವರು ಇದ್ರು ಒಂದೊಂದು ಏರಿಯಾದವರು ಒಂದೊಂದು ಏರಿಯಾ ಇದ್ದೀವಿ ದಯವಿಟ್ಟು. ಯಾಕಂತಂದ್ರೆ ಅವರು ಕೂಡ ಹಳೆ ಏರ್ಪೋರ್ಟ್ ಇಂದ ನಮ್ಮ ಸಂಘಟನೆ ಜೊತೆ ಇದ್ದಂಥವ್ರು. ಅವರು ಕೂಡ ಇವತ್ತು ನಮ್ಮ ಕಾರ್ಯಕ್ರಮ ಬೆಳಗ್ಗೆಯಿಂದ ಬಂದು ಆಕಾರ ಕೊಟ್ಟಿದ್ದಾರೆ. ಅವರು ಕೂಡ ATM ಕಡೆಯಿಂದ. ಆಮೇಲೆ ಮಾಲ್ತೇಶ್ವರು ದಯವಿಟ್ಟು ಬರಬೇಕು. ಅನಂತ್ ಕುಮಾರ್ ಎಲ್ಲಿ ಇದ್ದಾರೆ?
ಅವರು ಈ ಕಾರ್ಯಕ್ರಮಕ್ಕೆ ನಮ್ಮ ಪ್ರಕಾಶ್ ಸನತ್ ಕುಮಾರ್ ಪ್ರಕಾಶ್ ಗೌಡ ಈ ಕಾರ್ಯಕ್ರಮಕ್ಕೆ ಬಹಳಷ್ಟು ಒಂದು ವಾರದಿಂದ ಪಾಪ ಅವರು ವ್ಯಾಪಾರ ಬಿಟ್ಟು ಹಗಲು ನಿನ್ನೆ ರಾತ್ರಿ ನಿದ್ದೆ ಕೆಟ್ಕೊಂಡು ಬಂದ್ ಮಾಡಿದ್ದಾರೆ. ಅವರು ಕೂಡ ಅವರು ಅಲ್ಲ ಮೊದಲಿಗೆ ನಮ್ಮ ಸಂಘಟನೆಯಲ್ಲಿ ಇದ್ದಾರೆ. ಆಮೇಲೆ ಈ ಊಬರ್ ಈ ನಮ್ಗೆ ಸಿಟಿಯಿಂದ ಪಿಕಪ್ ಕೊಡ್ಸೋದಕ್ಕೆ ನಮ್ಮ ಪ್ರಕಾಶ್ ಗೌಡ್ರದ್ದು ಸ್ವಲ್ಪ ಹೆಚ್ಚಿಗೆ ಇದಿದೆ, ಒಂದು ಸಹಾಯ ಇದೆ. ದಯವಿಟ್ಟು ಬರ್ಬೇಕು ಅಂತ ಹೇಳ್ಬಿಟ್ಟು ಅವ್ರಿಗೂ ಬನ್ನಿ ಪ್ರಕಾಶ್ ತಿನ್ನಬೇಕ ನಮ್ಮ ಕಾಲೆಲ್ಲ ಹೋಗುತ್ತೀವಿ, ನಿಮ್ ಕಾಲ ಬನ್ನಿ ನೀವೆಲ್ಲ ನಿಲ್ಸ್ಕೊಡ್ಬೇಕು. ಧನ್ಯವಾದಗಳು ಸನತ್ ಪಪ್ಪ. ಇನ್ಯಾರಾದ್ರೂ ತಪ್ಪೋಗಿದೆ ದಯವಿಟ್ಟು ತಿಳಿಸಿ. ಹೆಸರಿಗೆ ಗೊತ್ತಿರಲ್ಲ ಅದೇ ಸರ ಯಾರಾದ್ರೂ ಈ ತರ ನಮ್ಗೆ ಹೆಸರಿಗೆ ಗೊತ್ತಿರಲ್ಲ ದಯವಿಟ್ಟು ನಮ್ಮ ಸ್ವಾಮಿಗಳು ಅವ್ರ ಬಗ್ಗೆ ಒಂದೆರಡು ಮಾತಾಡಬೇಕು. ಅವರಿಗೆ ಇಷ್ಟು ಏಜ್ ಆಗಿದ್ರು ಕೂಡ ಇಲ್ಲಿ ಆಡಿ ಗ್ರೀನ್ವುಡ್ ಲೇಔಟ್ ಒಂದಿದೆ, ಅದ್ರ ಮಾಲೀಕರು ಅವರು. ಇಲ್ಲಿ ನಮ್ಮ ಏರ್ಪೋರ್ಟ್ ಪಕ್ಕದಲ್ಲಿ ಆಡಿ ಗ್ರೀನ್ವುಡ್ ಅಂತ ಲೇಔಟ್ ಮಾಡಿದ್ದಾರೆ, ಅದರ ಮಾಲೀಕರು. ನಾವು 3 ವರ್ಷದಿಂದ ಅವ್ರ ಮನೆಗೆ ಬಾಡಿಗೆಗಿದ್ದೀವಿ. ನಾವು ಒಂದು ಹೆಚ್ಚಿಗೆ 100 ಜನ ಇದ್ದೀವಿ, ಒಬ್ಬರಿಬ್ಬರೆಲ್ಲ. ನಾವು ನಮ್ಮ ಏನು ಈ ಚಾಲಕರ ಕುಟುಂಬ ಏನಿದೆ ನಾವೆಲ್ಲ ಕೂಡ ಅವ್ರ ಲೇಔಟ್ ಅಲ್ಲಿ ಇರೋದು. ನಮ್ಮನ್ನ ಅವ್ರು ಯಾವ ತರ ನೋಡ್ಕೊಳ್ತಾ ಇದ್ದಾರೆ ಅಂದ್ರೆ ಸ್ವಂತ ಮಕ್ಕಳಿಗಿನ ಹೆಚ್ಚಾಗಿ ನೋಡ್ಕೊಳ್ತಾ ಇದ್ದಾರೆ ನಮ್ಮ ಸ್ವಾಮಿಗಳು. ಅವ್ರು ಬೆಳಿಗ್ಗೆ ಎಷ್ಟು ಶಿಸ್ತಿದೆ ಅಂತಂದ್ರೆ ಬೆಳಿಗ್ಗೆ ಅವರು 9:30-10 ಗಂಟೆಗೆ ದೇವಸ್ಥಾನ ಇದೆ. ಒಂದು ದಿನಾನು ನಾನು ತಪ್ಪೇ ಅವ್ರು ಇಷ್ಟೇ ಇಲ್ಲ, ದೇವರಿಗೆ ಅಷ್ಟೊಂದು ಭಕ್ತಿಯಿಂದ ಪೂಜೆ ಮಾಡ್ತಾರೆ, ಪ್ರತಿ ದಿವಸನೂ ಪೂಜೆ ಮಾಡ್ತಾರೆ. ಅವರ ಶ್ರದ್ಧಾ ಭಕ್ತಿ ನಾನು ನಿಜವಾಗ್ಲೂ ನಾನು ಇವ್ರನ್ನೂ ನಾನು ನೋಡಿಲ್ಲ. ಅವರು ನಮ್ಮ ಎಲ್ರಿಗೂ ಗುರುಗಳು ತಂದೆ ಸಮಾನವಾಗಿ ನಮಗೆ ನೋಡ್ಕೊಂಡು ನಮ್ಗೆಲ್ಲರಿಗೂ ನಮ್ಗೆ ಏನೇ ಕಷ್ಟ ಇದ್ರು ಕೂಡ ಅವರು ನೋಡ್ಕೊಳ್ತಾ ಇದ್ದಾರೆ. ಅವರ ಮಕ್ಕಳು ಕೂಡ ಅಷ್ಟೇ. ನಾವು ನಿಜವಾಗ್ಲೂ ನಾವು ಬಾಡಿಗೆ ಮನೆಯಲ್ಲಿ ಇದ್ದೀವಿ ಅಂತ ಅನ್ಕೊಂಡೇ ಇಲ್ಲ, ಅವ್ರ ಸ್ವಂತ ಮನೆಯನ್ನ ನಾವು ಇದ್ದೀವಿ, ಆ ತರ ನಮ್ಮನ್ನು ನೋಡ್ಕೊಳ್ತಾ ಇದ್ದಾರೆ. ಅವರು ಕೂಡ ನಮ್ಮನ್ನೆಲ್ಲ ಇಷ್ಟೊಂದು ಪ್ರೀತಿಯನ್ನ ನೋಡ್ಕೊಳ್ತಾ ಇದ್ದಾರೆ. ಅವ್ರಿಗೂ ತುಂಬ ರೀತಿಯಿಂದ ಧನ್ಯವಾದಗಳ ಅರ್ಪಿಸ್ತೀನಿ. ಯಾರಾದ್ರೂ ಗೊತ್ತಾಗಿದ್ರೆ ದಯವಿಟ್ಟು ರಮೇಶ್ ಸರ್ ನಮ್ಗೆ ಕೆಲವರು ಗೊತ್ತಿಲ್ಲ, ದಯವಿಟ್ಟು ಹೇಳಿದೆ ನಮ್ಮನೆಗೆ ನಾವು ಸನ್ಮಾನ ಮಾಡ್ಕೊಳ್ಬೇಕು. ಶ್ರೀನಿವಾಸ್ ಅವ್ರಿಗೆ ನಾವು ಸನ್ಮಾನ ಮಾಡಿಲ್ಲ. ಆಮೇಲೆ ATM ಅವರು ಇದ್ದಾರೆ. ನೋಡಿ ಎಲ್ಲ ಸ್ನೇಹಿತರ ಬೇಡಿಕೆ ಮೇಲೆ ದಯವಿಟ್ಟು ಯಾಕಂತಂದ್ರೆ ಈಗ ಶಿವಕುಮಾರ್ ಅಂತ ಹೇಳ್ಬಿಟ್ಟು ನಮ್ಮಲ್ಲಿ ಹಳೆ ಏರ್ಪೋರ್ಟ್ ಇಂದ ಇದ್ದಾರೆ. ಅವರು ಕೂಡ KTC ಇವಾಗ ಗಾಡಿ ವಾಹನ ಓಡಿಸ್ತಾ ಇದ್ದಾರೆ. ಆಮೇಲೆ ಅವ್ರು ಇತ್ತೀಚೆಗೆ ಯೂಟ್ಯೂಬ್ ಅಂತ ಒಂದು ಓಪನ್ ಮಾಡಿದ್ದಾರೆ, ಯೂಟ್ಯೂಬ್ ಚಾನಲ್. ಅದಕ್ಕೋಸ್ಕರ ಅವರು ಕೂಡ ನಮ್ಮ ಬಸವರಾಜ ಉಪಾಧ್ಯಕ್ಷರಿಂದ ಅವರಿಗೆ ATM ಶಿವರಾಜ್. ATM ಅಂದ್ರೆ ಏನು ಎನಿ ಟೈಮ್ ಮಾಡ್ರ ಅಂತ ಬೇಡಿ, ಎನಿ ಟೈಮ್ ಮಾಡಿ ಯಾವಾಗ ಕ್ಯಾಶ್ ಇಟ್ಕೊಂಡು ಓಡಾಡ್ತಾ ಇರ್ತಾರೆ ಅವ್ರು, ಕ್ಯಾಶ್ ಇಟ್ಕೊಂಡು. ಅದಕ್ಕೆ ATM ಅಂತ ಇಟ್ಟಿರೋ ಕ್ಯಾಶ್. ಯಾವಾಗ ಜೋಬಲ್ಲಿ ಒಂದು 50,000 ಇಟ್ಕೊಂಡು ಓಡಾಡ್ತಾರೆ, ಇವಾಗ ಇರ್ಬೋದು ಒಂದು 50,000. ಅದಕ್ಕೋಸ್ಕರ ATM. ಅವ್ರು ಇವಾಗ ಚಾಲಕ ವೃತ್ತಿ ಮಾಡಿದ್ರು. ಇವಾಗ ಅವರು ಊರಲ್ಲಿ ಈಗ ಅವರು ಅಲ್ಲಿ ಅಗ್ರಿಕಲ್ಚರ್ ಡೆವಲಪ್ ಮಾಡಿದ್ರೆ ಸುಮಾರು ಒಂದು ಈ ಚಾಲಕ ವೃತ್ತಿನಲ್ಲೇ ಒಂದು 10 ಎಕರೆ ಜಮೀನು ತಗೊಂಡು ಅಲ್ಲೊಂದು ಬಂಸೆಟ್ ಹಾಕೊಂಡು ಒಂದು ಮನೆ ಕಟ್ತಾ ಇದ್ದಾರೆ. ಅವರು ಏನೋ ನಿವೃತ್ತಿ ಜೀವನಕ್ಕೆ ಈಗಲೇ ರೆಡಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಹೀಗಾಗಿ ಅವರು ಕೂಡ ಧನ್ಯವಾದಗಳು. ಇನ್ನೂ ಕೂಡ ಸಮಜೀವಿ. ಆಮೇಲೆ ಯಲಂಕ ಮಂಜು ಅವರು ಬನ್ನಿ. ಯಲಂಕ ಮಂಜು ಅವರು ನಮ್ಮ HL ಏರ್ಪೋರ್ಟ್ ಇಂದ ಕೂಡ ನಮ್ಮ ಜೊತೆಲಿದ್ದಾರೆ. ಅವರು ಕನ್ನಡ ಅಭಿಮಾನ. ಎಲ್ಲಿದ್ದೀವಿ ಈ ಕನ್ನಡ ವಿದ್ಯಾಲಯ ಹೇಳಿದ್ರೆ ಎಲ್ಲಿದ್ದರೂ ಕೂಡ ಬಂದು ನಡೆಸ್ಕೊಡ್ತಾರೆ. ಅವರು ಕೂಡ ತುಂಬ ಧನ್ಯವಾದಗಳು. ಉಮೇಶ್ ದಯವಿಟ್ಟು ಬಂದು ಕನ್ನಡ ಕಟ್ಟಾಳಗಳು ಅಂತ ಹೇಳ್ಬೋದು. ನಾವು ಚಾಲಕರಲ್ಲ, ನಾವು ಕಟ್ಟಾಳಗಳು ಅಂತ ಹೇಳ್ಬೋದು. ಯಾಕೆಂತಂದ್ರೆ ಇವತ್ತು ಏನೇನು ಉಳ್ಕೊಂಡಿದ್ರೆ ಚಾಲಕರಿಂದಾನೆ ಬೆಂಗಳೂರು ರಾಜ್ಯೋತ್ಸವ ಈ ಸಾಫ್ಟ್ವೇರ್ ಇಂಜಿನಿಯರ್ ಕಟ್ಟಾಚಾರಕ್ಕೆ ಮಾಡ್ತಾರೆ. ನಮ್ಮ BLR ಕೂಡ ಹಂಗೆ ಮಾಡ್ತಾ ಇದ್ರು. ಪ್ರತಿ ವರ್ಷ 3-4 ವರ್ಷ ಮಾಡಿಲ್ಲ, ಅವ್ರು ನಮ್ಮ ಚಾಲಕರು ರಾಜ್ಯೋತ್ಸವ ಮಾಡ್ತೀವಿ.
ಹಂಗಾಗಿ ನಾನು ಹೇಳೋದಂದ್ರೆ ಇವತ್ತು ಚಾಲಕರಿಂದ ಏನಾದರೂ ಉಳ್ಕೊಂಡಿದ್ರೆ ಬೆಂಗಳೂರು ಸುರೇಶ್ ಅವರು ದಯವಿಟ್ಟು ಬರಬೇಕು. ಬೆಂಗಳೂರು ಸುರೇಶ್ ಪ್ರಾಮಾಣಿಕ ಚಾಲಕರು, ಯಾವುದೇ ಒಂದು ಕಾರ್ಯಕ್ರಮ ಹೇಳಿದ್ರು ಬರ್ತಾರೆ. ಅವರು ಕೂಡ ಬಂದು ಕೇಸ್ ಹಿಡಿತಿದ್ದ ಇವರು ಹಳೆ ಏರ್ಪೋರ್ಟಿಂದ ಇದ್ದಾರೆ. ಬಾಗ್ಲೂರು ಮಂಜುಗೌಡರು ದಯವಿಟ್ಟು ಬನ್ನಿ. ದಾಸರು ಬನ್ನಿ 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 ಬನ್ನಿ. ಇವರು ಕೂಡ ಮಾತಾಡ್ತಾರೆ. ಧನ್ಯವಾದಗಳು ಸರ್, ಧನ್ಯವಾದಗಳು. ಅಲ್ಲಲ್ಲ, ಈ ಶ್ರೀನಿವಾಸ್ ಅವರು ನಲ್ಲಿ ಆಕ್ಟಿವ್ ಆಗಿ ಕೆಲಸ ಮಾಡುವಂತ ಹುಡುಗ. ಯಾವುದೇ ಕಾರ್ಯಕ್ರಮ ಆದ್ರೂ ಕೂಡ ಗುಂಪೂರಿನಲ್ಲಿ ಇದ್ದು ಕನ್ನಡ ಕೆಲಸ ಮಾಡ್ತಾ ಇದ್ದಾರೆ. ಅವರ ಕನ್ನಡ ಕೆಲಸ ಹಾಗೆ ಮುಂದುವರಿಯಲಿ ಅಂತ ಹೇಳ್ಬಿಟ್ಟು ನಾವು ಆಶಿಸ್ತೀವಿ. ಇಷ್ಟೊತ್ತು ನಮ್ಮ ಈ ಕನ್ನಡ ಕಾರ್ಯಕ್ರಮಕ್ಕೆ ನಾವೆಲ್ಲ ಬಂದು ತಮ್ಮ ಸುಮಾರು ವ್ಯಾಪಾರವನ್ನು ಬಿಟ್ಟು ಇವತ್ತು ನಮ್ಮ ಜೊತೆನಲ್ಲಿದ್ದು ಈ ಕಾರ್ಯಕ್ರಮ ನಡೆಸಿಕೊಂಡಂತ ಪ್ರತಿಯೊಬ್ಬ ಕನ್ನಡಿಗರಿಗೂ, ಪ್ರತಿಯೊಬ್ಬ ಕನ್ನಡ ಕಟ್ಟಾಳಿಗೆ ನನ್ನ ತುಂಬ ಧನ್ಯವಾದಗಳನ್ನು ತಿಳಿಸೋದಕ್ಕೆ ನಾನು ಇಷ್ಟಪಡ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಇವತ್ತು ನನಗೆ ಒಂದು ಸಂತೋಷ ಏನಂತಂದ್ರೆ, ಈಗ ಅಂತಾರಾಷ್ಟ್ರೀಯ ವಿಮಾನದಲ್ಲಿ ಎಲ್ಲಿ ನೋಡಿದ್ರು ಕೂಡ ನಮ್ಮ ಬಾವುಟ ಆಡ್ತಾ ಇದೆ. ನಾವು ಅಲ್ಲಿ BL ಅಲ್ಲಿ ಹೋದಾಗ ಕೂಡ ಯಾವ ಒಂದೆರಡು ಕಟ್ಟವ್ರೆ ಅಷ್ಟೇ ಅವ್ರಿಗೆ ಆಟೋಕ್ಕೆ. ಆದ್ರೆ ನಮ್ಮ ಚಾಲಕರು ಸುಮಾರು 800 ಬಾವುಟ ಕಟ್ಟವ್ರೆ. 800 ಬಾವುಟ ಇವತ್ತು ರೆಕಾರ್ಡ್ ಮಾಡಿದ್ದಾರೆ. ರೆಕಾರ್ಡ್ ಮಾಡಿದ್ದಾರೆ. ಹಳೆಗಳು ಡಿಪಾರ್ಚರ್ ಎಲ್ಲ ಕಡೆನೂ ಮಾಡಿದ್ದಾರೆ. ತುಂಬಾ ಸಂತೋಷ. ಯಾಕಂದ್ರೆ ಇದೆಲ್ಲ ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಕನ್ನಡ ಕಟ್ಟಾಳಿಗಳು ಮಾಡಿದಂಥದ್ದು. ಆಮೇಲೆ ಎರಡನೇದಾಗಿ ಇವತ್ತು ಬೃಹತ್ ಗಂಡರ್ ಟ್ಯಾಕ್ಸಿ ಚಾಲಕರ ಸ್ಥಾಪಕ ಅಧ್ಯಕ್ಷರು ರಮೇಶ್ ಅವರು ಅವ್ರ ಸ್ನೇಹಿತರನ್ನೆಲ್ಲ ಕರ್ಕೊಂಡ್ಬಂದು ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿದ್ದಾರೆ. ಅವ್ರಿಗೆ ನನ್ನ ತುಂಬ ಧನ್ಯವಾದ. ಬಗ್ಗೆ ಬಹಳ ಅಭಿಮಾನ. KSTDC ಅಂದ್ರೆ ಅವ್ರಿಗೆ ಇದನ್ನು ಬೆಳೆಸ್ಬೇಕು ಅಂತ ಹೇಳ್ಬಿಟ್ಟು ಬಹಳ ಚಿಂತನೆ ಮಾಡ್ತಾರೆ. ಅವರು ನಮ್ಮ ಗಂಗಾಧರ್ ಅವರು ಇವತ್ತೊಂದು ಯಾವುದೋ ಸಾಫ್ಟ್ವೇರ್ ಕಂಪನಿಯಲ್ಲಿ ಒಂದು ಕಾಂಟ್ರಾಕ್ಟ್ ಇಟ್ಕೊಂಡಿದ್ದಾರೆ. ಅವ್ರಿಗೆ ಯಶಸ್ಕಾಗಲಿ. ಆಮೇಲೆ ನಮ್ಮ KSTDC ಮೇಲೆ ಅಭಿಮಾನ ಇಟ್ಕೊಂಡಿದ್ದಾರೆ. KSTDC ಬಹಳ ಒಂದು ಕನ್ನಡ ಕಟ್ಟಾಳು ಅಂತ ಹೇಳ್ಬೋದು. ಅವರು ಕೂಡ ತುಂಬ ಧನ್ಯವಾದಗಳು.
ಸ್ನೇಹಿತರೆ, ಹಾಗಾಗಿ ನೋಡಿದ್ರಲ್ಲ ಸ್ನೇಹಿತರೆ, ಇಷ್ಟೊತ್ತು ನಮ್ಮ ಚಾಲಕರೆಲ್ಲ ಸೇರಿಕೊಂಡು ನಾವು ಯಾವ ರೀತಿ ಒಂದು ಕನ್ನಡ ರಾಜ್ಯೋತ್ಸವನ ಇಲ್ಲಿ ಆಚರಿಸಿದೀವಿ ಅಂತೇಳಿ. ಹಾಗಾಗಿ ಸ್ನೇಹಿತರೆ, ನಿಮ್ಮೆಲ್ಲರಿಗೂ ಮತ್ತೊಂದು ಸಲ ಕನ್ನಡ ರಾಜ್ಯೋತ್ಸವದ ಶುಭಾಶಯನ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು ಸ್ನೇಹಿತರೆ. ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ.